ದೇವರ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತಾ ಆರಾಧನೆಯ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತಹ ಆತ್ಮೀಯ ಸಹೋದರ ಸಹೋದರಿಯರಿಗೆ ಮತ್ತೊಂದು ಸಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಿನಲ್ಲಿ ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾರೆ. ಕಾರ್ಯಕ್ರಮದ ಈ ಭಾಗದಲ್ಲಿ ದೇವರ ಅತ್ಯಮೂಲ್ಯವಾದಂತಹ ಮಾತುಗಳನ್ನು ಕೇಳಿ ಆತ್ಮೀಯ ಕ್ಷೇಮಾಭಿವೃದ್ಧಿಯನ್ನ ಹೊಂದಲಿಕ್ಕಾಗುವಂತೆ ಪ್ರಾರ್ಥನೆ ಮುಖಾಂತರ ದೇವರ ಸಹಾಯವನ್ನ ಪಡೆದುಕೊಂಡು ಈ ಒಂದು ಭಾಗಕ್ಕೆ ನಮ್ಮನ್ನು ನಾವು ಪ್ರವೇಶವನ್ನ ಮಾಡಿಕೊಳ್ಳೋಣ. ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನ ಸಮರ್ಪಿಸಲಿಕ್ಕಾಗುವಂತಹ ಅವಕಾಶವನ್ನ, ಆಯುಷ್ಕಾಲವನ್ನ ನಿನ್ನ ಪ್ರಿಯ ಕುಮಾರನು ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಮೂಲಕ ನಮಗೆ ಅನುಗ್ರಹಿಸಿ ನಮ್ಮನ್ನ ನಿನ್ನ ಸನ್ನಿಧಾನದಲ್ಲಿ, ನಿನ್ನ ಸಮ್ಮುಖದಲ್ಲಿ ನಡೆಸುತ್ತಿರುವಂತಹ ವಿಧಾನಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಸತ್ಯದೇವರು, ಆತ್ಮಸ್ವರೂಪನೂ ಆಗಿರುವಂತಹ ನಿನ್ನನ್ನ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂತಹ ಮಹಾಭಾಗ್ಯವನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ದಯಪಾಲಿಸಿ, ನಿನ್ನ ಮಗನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತಹ ಸಭೆಯಾದಂತಹ ನಮಗಳ ಮೂಲಕ ಆರಾಧನೆಯನ್ನು ಸ್ವೀಕರಿಸುವುದಕ್ಕೆ ನೀನು ಎಷ್ಟೋ ಇಷ್ಟಪಡುತ್ತಾ ಇದ್ದೀ ಎಂಬುದನ್ನ ಗ್ರಹಿಸಿಕೊಂಡು ನಿನ್ನನ್ನು ಆರಾಧಿಸುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ನಿನ್ನನ್ನು ಘನಪಡಿಸಲಿಕ್ಕಾಗುವಂತೆ ಕಾರ್ಯಕ್ರಮದ ಪ್ರಾರಂಭ ಭಾಗಗಳಲ್ಲಿ ನಮ್ಮನ್ನು ನಡೆಸಿದಂಥ ವಿಧಾನಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಕಾರ್ಯಕ್ರಮದ ಈ ಭಾಗದಲ್ಲಿ ತಂದೆಯೇ, ನಿನ್ನ ಅತ್ಯಮೂಲ್ಯವಾದಂತಹ ಮಾತುಗಳನ್ನ ನಿನ್ನ ಗ್ರಂಥದ ಮೂಲಕ ತಿಳಿದುಕೊಳ್ಳುವುದಕ್ಕೆ, ಆ ಮಾತುಗಳ ಪ್ರಕಾರ ಜೀವಿತಗಳನ್ನು ತಿದ್ದಿ ಸರಿಪಡಿಸಿಕೊಂಡು ನಿನಗೆ ಯೋಗ್ಯವಾದಂತಹ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ಈ ಒಂದು ಭಾಗದಲ್ಲಿ ನಮ್ಮನ್ನು ನಡೆಸು, ಬಲಪಡಿಸು, ಪ್ರೋತ್ಸಾಹಿಸು. ನಿನ್ನ ವಾಕ್ಯಗಳನ್ನ ಶ್ರದ್ಧೆಯಿಂದ ಆಲಿಸಿ ಆ ಮಾತುಗಳ ಅರ್ಥಗಳನ್ನ, ಆಲೋಚನೆಗಳನ್ನ ಸರಿಯಾದ ರೀತಿಯಲ್ಲಿ ನಮ್ಮಲ್ಲಿರುವ ಪರಿಶುದ್ಧಾತ್ಮನ ಸಹಾಯದಿಂದ ಅರ್ಥ ಮಾಡಿಕೊಂಡು ಜೀವಿತಗಳನ್ನ ನಿನಗೆ ಇಷ್ಟವಾದಂತ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗುವಂತೆ ಕೃಪೆಯನ್ನು ದಯಪಾಲಿಸು. ತಲೆಬಾಗಿರುವ ನಿನ್ನ ಮಕ್ಕಳಾದಂತ ನಮ್ಮಗಳನ್ನ, ನಮ್ಮೆಲ್ಲರ ಮುಂದಿನ ಜೀವಿತ ಭವಿಷ್ಯತ್ತನ್ನ ನಿನ್ನ ಪ್ರೀತಿಯ ಕೃಪಾಸ್ತಕ್ಕೆ ಒಪ್ಪಿಸ್ತಾ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆ, ಆಮೇನ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರಿಗೆ, ದೇವರು ತನ್ನ ಸಂಕಲ್ಪಕ್ಕನುಸಾರವಾಗಿ ತನ್ನ ಮಗನ ಸುವಾರ್ತೆಯ ಮೂಲಕ ನಮ್ಮನ್ನ ಕರೆದು ತನ್ನ ಮಗನ ಮೂಲಕವಾಗಿ ನಮ್ಮನ್ನ ತನ್ನ ಮಕ್ಕಳನ್ನಾಗಿ, ಪ್ರಜೆಗಳನ್ನಾಗಿ ಅಂಗೀಕರಿಸಿಕೊಂಡು ನೀತಿವಂತರೆಂಬುದಾಗಿ ನಿರ್ಣಯಿಸಿ ಲಯ, ಕಳಂಕ, ಕ್ಷಯಗಳಿಲ್ಲದ ಬಾಧ್ಯತೆಯನ್ನ ಎದುರು ನೋಡುವವರನ್ನಾಗಿ ನಮ್ಮನ್ನ ಮಾಡಿ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರತಕ್ಕಂತಹ ರಕ್ಷಣೆಯನ್ನ ಸ್ವತಂತ್ರಿಸಿಕೊಳ್ಳಬೇಕೆಂಬುದಾಗಿ ದೇವರು ತನ್ನ ಬಲದಿಂದ ನಮ್ಮನ್ನ ಕಾಪಾಡ್ತಾ ಇದ್ದಾನೆ. ಇಂತಹ ದೇವರ ಕಾಪಾಡುವಿಕೆಯನ್ನ ಆತನ ಮಗನು ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಪರಿಪಾಲನೆಯನ್ನ ನಾವುಗಳು ಬಹಳ ಹೆಚ್ಚಾಗಿ ಗೌರವಿಸಿ ಶ್ರದ್ಧೆಯಿಂದ ಕರ್ತನಾದ ಯೇಸು ಕ್ರಿಸ್ತನ ಪರಿಪಾಲನೆಗೆ ವಿಧೇಯರಾಗಿ ಜೀವಿತಗಳನ್ನ ಆತನ ಹೆಜ್ಜೆ ಜಾಡನ್ನ ಅನುಸರಿಸುತ್ತಾ ಮುಂದುವರಿಸಿಕೊಂಡು ಹೋಗ್ತಕ್ಕಂತಹ ಒಂದು ಜವಾಬ್ದಾರಿ ದೇವರ ಮಕ್ಕಳಾಗಿರ್ತಕ್ಕಂಥ ನಮಗಳಿಗೆ ಎಷ್ಟೋ ಹೆಚ್ಚಾಗಿ ಇದೆ ಎಂಬುವಂಥದ್ದನ್ನ ನಾವೆಲ್ಲರೂ ಕೂಡ ಮೊದಲು ಗ್ರಹಿಸಿಕೊಳ್ಬೇಕು. ಯಾಕೆ ಅಂತಂದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 21ನೇ ವಚನದಿಂದ, ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ,
ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ ಅಂತ ಹೇಳ್ತಾರೆ. ಯಾಕಂದ್ರೆ ದೇವರ ಮನೆ ಮೇಲೆ ಅಧಿಕಾರಿಯಾಗಿರ್ತಕ್ಕಂಥ ಶ್ರೇಷ್ಠನಾದ ಯಾಜಕನು ನಮಗಿರೋದ್ರಿಂದ ನಮ್ಮ ಮನಸ್ಸು ನಮಗೆ ವಿರುದ್ಧವಾಗಿ ಸಾಕ್ಷಿ ಹೇಳಲಾರದಂತೆ ಹೃದಯವನ್ನ ಪ್ರೋಕ್ಷಿಸಿಕೊಂಡು ದೇಹವನ್ನ ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿ ಯಥಾರ್ಥ ಹೃದಯವುಳ್ಳವರಾಗಿ ದೇವರ ಬಳಿಗೆ ಬರೋಣ ಅಂತ ಹೇಳ್ತಾರೆ. ಇವತ್ತು ನಾವು ಎಲ್ಲಿಗೆ ಬರ್ತಾ ಇದ್ದೀವಿ ಅಂತಂದ್ರೆ, ಎಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ ದೇವರ ಬಳಿಗೆ ಬಂದಿದ್ದೀವಿ. ದೇವರ ಬಳಿಗೆ ಬಂದಿದ್ದೀವಿ. ದೇವರು ಯಾರು ಅನ್ನುವಂಥದ್ದನ್ನ ನಮ್ಗೆ ಅರ್ಥ ಆದ್ರೆ ನಾವು ಯಾರಲ್ಲಿ ಬಂದಿದ್ದೀವಿ ಅನ್ನುವಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ದೇವರು ಯಾರು ಅಂತಂದ್ರೆ ದೇವರ ಆತ್ಮಸ್ವರೂಪನು. ದೇವರ ಆತ್ಮಸ್ವರೂಪನು. ದೇವರು ಸಕಲ ಯುಗಗಳ ಅರಸನು. ದೇವರು ನಿರ್ಲಯನು, ದೇವರು ನಿರಾಕಾರನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡ್ತಕ್ಕಂಥತನು, ಏಕಾಧಿಪತಿ ದೇವರು. ಆತನ ಶಕ್ತಿ ಸಾಮರ್ಥ್ಯಗಳಿಗೆ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ. ಹಾಗಾಗಿ ಇಂಥ ಒಂದು ದೇವರ ಬಳಿಗೆ ಬಂದಿರತಕ್ಕಂಥ ನಾವುಗಳು ಯಾವ ರೀತಿಯಾದಂತಹ ಸ್ಥಿತಿಯಲ್ಲಿ ನಾವಿದ್ದೀವಿ ಅನ್ನುವಂಥದ್ದನ್ನ ಅವಲೋಕನ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ನಮ್ಗಳಿಗಿದೆ. ಗ್ರಂಥವನ್ನು ನಾವು ಪರಿಶೀಲನೆ ಮಾಡಿದ್ರೆ ನಾವು ಯಾರ ಬಳಿಗೆ ಬಂದಿದ್ದೀವಿ ಅಂತಂದ್ರೆ, ಆ ಒಂದು ಕಾಲದಲ್ಲಿ ದೇವರ ಬಳಿಗೆ ಬಂದಂತವರು ದೇವರ ಶಕ್ತಿ ಸಾಮರ್ಥ್ಯಗಳನ್ನ, ಆತನ ಒಂದು ಅಸ್ತಿತ್ವವನ್ನ ಕಂಡುಕೊಂಡಂತ ಜನರು ಬಹಳ ಭಯಪಟ್ಟು, ಅಯ್ಯೋ ದೇವ್ರನ್ನ ನಾವು ನೋಡಕ್ಕಾಗಲ್ಲ, ದೇವರೊಟ್ಟಿಗೆ ಮಾತಾಡೋದು ನಮ್ಮ ಕೈಲಿ ಆಗಲ್ಲ, ಹಾಗಾಗಿ ಮೋಶೆ ನೀನೇ ನಮ್ಮ ಜೊತೆಗೆ ಮಾತಾಡು. ದೇವರು ಮತ್ತು ಇಸ್ರಾಯೇಲ್ ಪ್ರಜೆಗಳ ಮಧ್ಯವರ್ತಿಯಾಗಿ ಮೋಶೆ ನೀನೇ ಮಾತಾಡು ನಮ್ಮೊಟ್ಟಿಗೆ, ಆತನ ಸ್ವರ ಕೇಳಿದ್ರೆ ನಾವು ಸತ್ತೋಗ್ಬಿಡ್ತೀವಿ ಅನ್ನುವಂತಹ ಪರಿಸ್ಥಿತಿಯನ್ನ ಎದುರುಗೊಂಡಂತಹ ಇಸ್ರಾಯೇಲ್ ಪ್ರಜೆಗಳು ಹೇಳ್ತಕ್ಕಂಥ ಒಂದು ಮಾತನ್ನು ಒಂದ್ಸರಿ ನಾವು ಗಮನಿಸಿದ್ರೆ ದೇವ್ರು ಯಾರು ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ಈ ವಿಷಯವನ್ನ ನಾವು ಗಮನಿಸೋಣ. ಹೀಬ್ರೂಸ್ ಚಾಪ್ಟರ್ 12 ವರ್ಸ್ 18. ನೀವು ಮುಟ್ಟುವುದಕ್ಕೆ ಸಾಧ್ಯವಾದಂತ ಮತ್ತು ಬೆಂಕಿ ಹತ್ತಿದಂತ ಬೆಟ್ಟಕ್ಕೂ ಮೋಡದ ಮೊಬ್ಬಿಗೂ ಕತ್ತಲೆಗೂ ಬಿರುಗಾಳಿಗೂ ತುತ್ತೂರಿಯ ಧ್ವನಿಗೂ ಮಾತುಗಳ ಶಬ್ದಕ್ಕೂ ಬಂದವರಲ್ಲ. ಯಾರು? ನಾವು ಅಂತ ಹೇಳ್ತಾರೆ. ನಾವು ಅಂದ್ರೆ ಯಾರು? ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತ ಜನರು, ಕ್ರಿಸ್ತನ ರಕ್ತದಲ್ಲಿ ದೇವರಿಗೆ ಮಕ್ಕಳಾಗಿರ್ತಕ್ಕಂಥವ್ರು, ಕ್ರಿಸ್ತನ ಮೂಲಕ ತಂದೆಯಾದ ದೇವರಿಗೆ ನೀತಿವಂತರೆಂಬ ನಿರ್ಣಯವನ್ನ ಹೊಂದಿರ್ತಕ್ಕಂಥವ್ರು. ಹಾಗಾಗಿ ನಾವು ನೀವೆಲ್ಲರೂ ಹೆಂಗ್ ಬಂದಿದ್ದೀವಿ ಅಂತಂದ್ರೆ, ಯಾವ ರೀತಿಯಾದಂತ ಇಸ್ರಾಯೇಲ್ ಪ್ರಜೆಗಳು ಮುಟ್ಟುವುದಕ್ಕೆ ಅಸಾಧ್ಯವಾದಂತಹ ಬೆಂಕಿ ಹತ್ತಿದಂತ ಬೆಟ್ಟಕ್ಕೂ ಮೋಡದ ಮೊಬ್ಬಿಗೂ ಕತ್ತಲೆಗೂ ಬಿರುಗಾಳಿಗೂ ತುತ್ತೂರಿಯ ಧ್ವನಿಗೂ ಮಾತುಗಳ ಶಬ್ದಕ್ಕೂ ಬಂದ ಹಾಗೆ ನಾವು ಬಂದವರಲ್ಲ. ವಿಮೋಚನಕಾಂಡ ಪುಸ್ತಕದಲ್ಲಿ 19ನೇ ಅಧ್ಯಾಯದಲ್ಲಿ ಈ ವಿಷಯವನ್ನ ನಾವು ಗಮನಿಸ್ತೇವೆ. ಎಕ್ಸೋಡಸ್ ಚಾಪ್ಟರ್ 19 ವರ್ಸ್ 18 and 20 ಅಲ್ಲಿ ಈ ಒಂದು ವಿಷಯವನ್ನ ನಾವು ಗಮನಿಸ್ತೇವೆ. ವಿಮೋಚನಕಾಂಡ ಪುಸ್ತಕ 19ನೇ ಅಧ್ಯಾಯ 18 ಮತ್ತು 19, 20ನೇ ವಚನದಲ್ಲಿ ಯೆಹೋವನು ಬೆಂಕಿಯೊಳಗೆ ಸೀನಾಯಿ ಬೆಟ್ಟದ ಮೇಲಕ್ಕೆ ಇಳಿದು ಬಂದದ್ರಿಂದ ಆ ಬೆಟ್ಟವೆಲ್ಲ ಹೊಗೆಯಿಂದ ಆವರಿಸಿಕೊಂಡಿತು. ಆ ಹೊಗೆಯು ಆವಿಗೆಯ ಹೊಗೆಯಂತೆ ಏರಿತು. ಅದಲ್ಲದೆ ಬೆಟ್ಟವೆಲ್ಲ ಬಹಳವಾಗಿ ಕಂಪಿಸಿತು. ತುತ್ತೂರಿಯ ಧ್ವನಿಯು ಹೆಚ್ಚಾಗುತ್ತಾ ಬಂದಾಗ ಮೋಶೆಯು ದೇವರ ಸಂಗಡ ಮಾತಾಡಿದನು. ಆಗ ದೇವರು ಬಾಯಿ ಮಾತಿನಿಂದ ಉತ್ತರ ಕೊಟ್ಟನು ಅಂತ ಹೇಳ್ತಾರೆ. 16ನೇ ವಚನದಲ್ಲಿ ಇನ್ನೊಂದು ವಿಶೇಷವಾದಂತ ಗಮನಿಸಿದ್ರೆ, ಆ ಬೆಟ್ಟದ ಮೇಲೆ ಗುಡುಗು, ಮಿಂಚು, ಕಾರ್ಮುಗಿಲು, ತುತ್ತೂರಿಯ ಮಹಾಧ್ವನಿಯೂ ಉಂಟಾಗಲು ಪಾಳೆಯದಲ್ಲಿದ್ದ ಜನರೆಲ್ಲರೂ ನಡುಗಿದರು ಅಂತ ಹೇಳ್ತಾರೆ.
ಸಾಮಾನ್ಯವಾಗಿ ಮಳೆ ಬರುವಾಗ ಗುಡುಗು, ಸಿಡ್ಲು ಇವೆಲ್ಲವೂ ಕೂಡ ನಮ್ಗೆ ಅನುಭವಕ್ಕೆ ಬರ್ತಾ ಇರ್ತವೆ, ಕಣ್ಣಿಗೆ ಕಾಣಿಸ್ತಾ ಇರ್ತವೆ, ಕಿವಿಗೆ ಕೇಳಿಸ್ತಾ ಇರ್ತವೆ. ಅಂತ ಸಂದರ್ಭದಲ್ಲಿ ಆ ಗುಡುಗು ಸಿಡಿಲುಗಳನ್ನೇ ನಮ್ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಇವರು ಇಂಥ ಒಂದು ತುತ್ತೂರಿಯ ಶಬ್ದಕ್ಕೂ, ಬಿರುಗಾಳಿಗೂ, ಕತ್ತಲೆಗೂ ಮುಟ್ಟುವುದಕ್ಕೆ ಬಹಳ ಭಯವುಳ್ಳಂತ ಆ ಒಂದು ಸ್ಥಳಕ್ಕೆ ಅವ್ರು ಬಂದ್ರಲ್ಲ. ಹಂಗ್ ಬಂದವರಲ್ಲ. 20ನೇ ವಚನದಲ್ಲಿ, ಇಬ್ರಿಯರು ಬರೆದ ಪತ್ರಿಕೆ 12ನೇ ಅಧ್ಯಾಯ 20ನೇ ವಚನ, Hebrews chapter 12 verse 20ಯಲ್ಲಿ, ಯಾಕೆಂದರೆ ಒಂದು ಮೃಗವಾದರೂ ಬೆಟ್ಟಕ್ಕೆ ಮುಟ್ಟಿದರೆ ಅದನ್ನು ಕಲ್ಲೆಸೆದು ಕೊಲ್ಲಬೇಕೆಂಬ ವಿಧಿಯನ್ನು ತಾಳಲಾರದೆ ಇದ್ದರು. ಮೋಶೆ ಏನ್ ಮಾಡಿದ ಅಂತಂದ್ರೆ, ಆ ಸೀನಾ ಬೆಟ್ಟದ ಸುತ್ತ ಬ್ಯಾರಿಕೇಡ್ ಹಾಕಿದ. ಆ ಬ್ಯಾರಿಕೇಡ್ ದಾಟಿ ಯಾರು ಕೂಡ ಏನ್ ಮಾಡಬಾರ್ದು, ಒಳಗಡೆ ಬರಬಾರ್ದು. ಬಂದ್ರೆ ಅಥವಾ ಮುಟ್ಟಿದ್ರೆ ಏನಾಗ್ತದ್ರೆ, ಅವ್ರು ಸತ್ತೋಗ್ತಾರೆ. ಈಗ ಬಿರುಗಾಳಿ, ಕತ್ತಲೆ, ಗುಡುಗು, ಮಿಂಚು, ತುತ್ತೂರಿ ಶಬ್ದ ಇವೆಲ್ಲ ಇದ್ದಾಗ ಸ್ಥಿರವಾಗಿ ಮನುಷ್ಯ ನಿಲ್ಲಕ್ಕಾಗ್ತಾನ? ಸ್ಥಿರವಾಗಿ ನಿಲ್ತಾನ? ಅವುಗಳ ಪ್ರಾಣಿಗಳು, ಪಕ್ಷಿಗಳು ಸ್ಥಿರವಾಗಿ ನಿಲ್ತಾವ? ಇಲ್ಲಲ್ಲ. ಅವುಗಳನ್ನ ಕಂಟ್ರೋಲ್ ಮಾಡಕ್ಕಾಗದೇನೆ ಅವು ಚಲ್ಲಬಿಲ್ಲಿಯಾಗಿ ಓಡುವಂತ ಸಂದರ್ಭದಲ್ಲಿ ಅನೇಕವು ಕೂಡ ಆ ಬಾರ್ಡರ್ ಮುಟ್ಟು ಏನಾಗ್ತದೆ, ಸತ್ತೋಗ್ತಾ ಇದ್ದಾವೆ. ಸೊ ಒಂದು ವೇಳೆ ಯಾರಾದ್ರೂ ಆ ಪರಿಸ್ಥಿತಿಯಲ್ಲಿ ಏನಾದ್ರು ಅಪ್ಪಿತಪ್ಪಿ ಏನಾದ್ರೂ ಬಾರ್ಡರ್ ಮುಟ್ಟಿದ್ರೆ ಅವ್ರನ್ನ ಕಲ್ಲೆಸೆದು ಕೊಲ್ಲಬೇಕನ್ನುವಂತ ನಿಯಮ ಬೇರೆ. 21ನೇ ವಚನ, ಇದಲ್ಲದೆ ಅಲ್ಲಿ ತೋರಿದ್ದು ಅಷ್ಟು ಭಯಂಕರವಾಗಿದ್ದರಿಂದ ಮೋಶೆಯು ನನಗೆ ಬಹುಭಯವಾಗುತ್ತದೆ, ನಡುಗುತ್ತೇನೆ ಎಂದು ಹೇಳಿದನು ಅಂತ ಹೇಳ್ತಾನೆ. ಆದರೆ ನೀವು ಅಂತ ಹೇಳಿದ್ರೆ ಇಲ್ಲಿಂದ ಬರ್ತದೆ ನೋಡಿ. ನೀವು ಅಂದ್ರೆ ನಾವು, ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತ ಸಭೆ ನಾವು. ನೀವು ಚಿಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಎಲ್ಲಿಗೆ ಬಂದಿದ್ದೀವಿ ನಾವು ಇವಾಗ? ಇಷ್ಟು ಪಾಯಿಂಟ್ಸ್ ಹೇಳ್ತಾ ಇದ್ದಾನೆ. ನಾವ್ ಎಲ್ಲಿಗೆ ಬಂದಿದ್ದೀವಿ ಇವಾಗ ಅಂತ. ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವಂತ ಪ್ರೋಕ್ಷಣ ರಕ್ತದ ಬಳಿಗೆ ಬಂದಿದ್ದೀವಿ ನಾವು. ಹೇಬೇಲನ ರಕ್ತ ಅವತ್ತು ಮಾತಾಡಿ ದೇವರಿಗೆ ಮೊರೆ ಇಟ್ಟಿತು. ಆದ್ರೆ ಇವತ್ತು ಯೇಸು ಕ್ರಿಸ್ತನ ರಕ್ತ ನಮ್ಮೆಲ್ಲರಿಗೋಸ್ಕರ ದೇವರಿಗೆ ಮೊರೆ ಇಡ್ತಾ ಇದೆ. ಅಂತಾತನ ಬಳಿಗೆ ಬಂದಿದ್ದೀರಿ ನೀವು. ಹಾಗಾಗಿ ನಾವು ಯಾರು ಅನ್ನುವಂಥದ್ದು ನಮಗೆ ಅರಿವಿಲ್ಲ ಅಂತಂದ್ರೆ, ನಾವು ಎಲ್ಲಿಗೆ ಬಂದಿದ್ದೀವಿ ಅನ್ನುವಂಥ ತಿಳುವಳಿಕೆ ನನಗಿಲ್ಲ ಅಂತಂದ್ರೆ, ದೇವರು ಕೋರಿಕೊಂಡಂತ ಜೀವಿತವನ್ನ ಜೀವಿಸುವುದರಲ್ಲಿ ನಾನು ವಿಫಲನಾಗ್ತೀನಿ, ಫೇಲ್ ಆಗ್ತೀನಿ. ದೇವರು ದಯಪಾಲಿಸಿ ಕೊಡ್ತೀನಿ ಅಂತ ಹೇಳಿರ್ತಕ್ಕಂತಹ ನಿತ್ಯ ಜೀವವನ್ನ ಸ್ವತಂತ್ರಿಸಿಕೊಳ್ಳುವುದರಲ್ಲಿ ನಾನು ವಿಫಲನಾಗ್ತೀನಿ. ಇದೇ ಪರಿಸ್ಥಿತಿಯಲ್ಲಿ ಇಬ್ರಿಯರ ಕ್ರೈಸ್ತರು ಏನಾಗ್ತಾ ಇದ್ರು ಅಂತಂದ್ರೆ, ಇವರು ಬಿಟ್ಟು ಪುನಃ ನಾವು ಯಾವ ಜೀವಿತದಿಂದ ಬಂದಿದ್ರು ಅದೇ ಜೀವಿತಕ್ಕೆ ಅವರು ಬ್ಯಾಕ್ ಟು ದ ಪೆವಿಲಿಯನ್ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಅವರೆಲ್ಲ. ಹಾಗಾಗಿ ಗ್ರಂಥಕರ್ತನ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನೀವ್ ಯಾರು, ನಿಮ್ಮ ಸ್ಥಿತಿ ಏನು, ನೀವ್ ಎಲ್ಲಿದ್ರಿ, ಎಲ್ಲಿಗೆ ಬಂದಿದ್ದೀರಿ ಅನ್ನುವಂತಹ ವಿಚಾರವನ್ನ ಗ್ರಂಥಕರ್ತನು ಆ ಇಬ್ರಿಯ ಕ್ರೈಸ್ತರಿಗೆ ಹೇಳುವಂತದನ್ನ ನಾವು ಈ ಭಾಗದಲ್ಲಿ ಗಮನಿಸ್ತೇವೆ. ಹಾಗಾಗಿ ಇವತ್ತು ಕ್ರೈಸ್ತರು ಅಂತಂದ್ರೆ ಯಾರು ಅಂತಂದ್ರೆ, ಪ್ರತ್ಯೇಕಿಸಲ್ಪಟ್ಟಂತವರು ಒಂದು ಪ್ರತ್ಯೇಕವಾದಂತ ಜೀವಿತವನ್ನು ಜೀವಿಸುವುದಕ್ಕೋಸ್ಕರ ದೇವರ ಮಗನಾದಂತ ಯೇಸು ಕ್ರಿಸ್ತನ ಸುವಾರ್ತೆಯಿಂದ ಕರೆಯಲ್ಪಟ್ಟಂತವ್ರು. ಲೋಕ ಹೆಂಗ್ ಜೀವಿಸೋದು ಆ ರೀತಿ ಜೀವಿಸಕ್ಕಂಥವ್ರು ದೇವರ ಪ್ರಜೆಗಳಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನು ಪ್ರತ್ಯೇಕಪಡಿಸಿದ್ದಾನೆ. ಒಂದು ಶ್ರೇಷ್ಠವಾದಂತ ಸ್ಥಿತಿ ಒಳಗಡೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ಒಂದು ಶ್ರೇಷ್ಠವಾದಂತ ನಿರೀಕ್ಷೆಯನ್ನು ನಮಗಿಟ್ಟಿದ್ದಾನೆ. ಹಾಗಾಗಿ ನಾನು ಯಾರು, ನನ್ನ ದೇವರು ಯಾರು, ಆತನ ಶಕ್ತಿ ಸಾಮರ್ಥ್ಯಗಳೇನು, ಆತನ ನನ್ನಿಂದ ಏನ್ ಕೋರ್ತಾ ಇದ್ದಾನೆ, ಆ ಕೋರುವಂತ ಜೀವಿತವನ್ನ ನಾನು ಯಾವ ರೀತಿ ಜೀವಿಸ್ತಾ ಇದ್ದೀನಿ, ಇನ್ನೂ ಹೇಗೆ ನಾನು ಜೀವಿಸ್ಬೇಕು ಅನ್ನುವಂತಹ ತಿಳುವಳಿಕೆ ಪ್ರತಿನಿತ್ಯ ನಮ್ಮಲ್ಲಿ
ಅದು ಅಪ್ಡೇಟ್ ಆಗ್ತಾನೆ ಇರಬೇಕು, ಆಗ್ತಾನೆ ಇರಬೇಕು. ಹಾಗಾಗಿ ಕ್ರೈಸ್ತರು ಯಾರು ಅನ್ನುವಂಥದ್ದನ್ನ ಗ್ರಂಥಕರ್ತನು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಬಹಳ ವಿಶೇಷವಾಗಿ ಹೇಳ್ತಾ ಇದ್ದಾನೆ. ಕ್ರೈಸ್ತರಂದ್ರೆ ಸಾಮಾನ್ಯದವರಲ್ಲ. ನೀತಿ ನಿಮಿತ್ತವಾಗಿ ಹಿಂಸೆಯನ್ನ ಸಹಿಸಿಕೊಳ್ಳುವುದಕ್ಕೆ ಸಿದ್ಧರಾಗಿ ಬಂದಿರತಕ್ಕಂಥವ್ರು. ಅಪೊಸ್ತಲನಾದಂತ ಪೌಲ್ ಹೇಳಿದ ಪ್ರಕಾರ ನನಗಂತೂ ಬದುಕುವುದೆಂದ್ರೆ ಕ್ರಿಸ್ತನೇ, ಸಾಯೋದು ನನಗೆ ಲಾಭ ಅನ್ನುವಂತಹ ಆಲೋಚನೆಯನ್ನು ಹೊಂದಿಕೊಂಡಿರ್ತಕ್ಕಂಥವ್ರು ಕ್ರೈಸ್ತರು. ಮೇಲಿರುವಂತಹವರ ಮೇಲೆ ಮನಸ್ಸಿಟ್ಟು ಭೂ ಸಂಬಂಧವಾದಂತವುಗಳಲ್ಲಿ ಭರವಸವಿಲ್ಲದವರು ಯಾರು ಅಂತಂದ್ರೆ ಕ್ರೈಸ್ತರು. ತಿನ್ನುವವನು ಇನ್ನು ಮೇಲೆ ತನಗಾಗಿ ತಿನ್ನದೆ, ಊಟ ಮಾಡದೆ, ತನಗೋಸ್ಕರ ಸತ್ತು ಎದ್ದು ಬಂದಾತನಿಗೋಸ್ಕರ ನಾನು ಊಟ ಮಾಡ್ತೀನಿ, ಜೀವಿಸ್ತೀನಿ ಅನ್ನೋ ಮನೋಭಾವನೆಯನ್ನು ಹೊಂದಿರತಕ್ಕಂಥವರು ಕ್ರೈಸ್ತರು. ಹಾಗಾಗಿ ನೀವು ಯಾರು, ಎಲ್ಲಿಗೆ ಬಂದಿದ್ದೀರಿ ನೀವು ಅದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 17ನೇ ಅಧ್ಯಾಯ, Acts chapter 17 verse 6. ಅಪೊಸ್ತಲರ ಕೃತ್ಯಗಳ ಪುಸ್ತಕ 17ನೇ ಅಧ್ಯಾಯ 6ನೇ ವಚನದಿಂದ ವಿಷಯವನ್ನು ನಾವು ಗಮನಿಸಿದ್ರೆ, ಅವರು ಸಿಕ್ಕದೆ ಹೋದದ್ರಿಂದ ಆ ಜನರು ಯಾಸೋನನನ್ನು, ಕೆಲವು ಮಂದಿ ಸಹೋದರರನ್ನು ಊರಿನ ಅಧಿಕಾರಿಗಳ ಬಳಿಗೆ ಎಳ್ಕೊಂಡು ಹೋಗಿ, ಲೋಕವನ್ನು ಅಲ್ಲಕಲ್ಲೋಲ ಮಾಡಿದ ಆ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರು ಇವರು? ಲೋಕವನ್ನ ಅಲ್ಲಕಲ್ಲೋಲ ಮಾಡುವಂತವ್ರು. ಕ್ರೈಸ್ತಂದ್ರೆ ಏನ್ ತಿಳ್ಕೊಂಡಿದೀವಿ ನಾವು? ಕ್ರೈಸ್ತರಂದ್ರೆ ಯಾರು ಅಂತಂದ್ರೆ ಲೋಕದ ಆಲೋಚನೆಗಳನ್ನ, ಲೌಕಿಕವಾದಂತಹ ಸಂಪ್ರದಾಯಗಳನ್ನ, ಲೌಕಿಕವಾದಂತಹ ರೀತಿ ನೀತಿಗಳನ್ನ ಬುಡಮೇಲು ಮಾಡ್ತಕ್ಕಂಥವ್ರು. ಯಾಕಂದ್ರೆ ಇಹಲೋಕ ಜ್ಞಾನವು ದೇವರ ಮುಂದೆ ಏನಾಗಿದೆ ಅಂತದ್ದು? ಹುಚ್ಚುತನವಾಗಿದೆ. ದೇವರ ಜ್ಞಾನ, ಕ್ರಿಸ್ತನ ಜ್ಞಾನ ನಮಗೇನಾಗಿದೆ ಅಂತಂದ್ರೆ ಅದು ಶಕ್ತಿಯಾಗಿದೆ ಅಂತ ಹೇಳ್ತಾರೆ, ಶಕ್ತಿಯಾಗಿದೆ. ಹಾಗಾಗಿ ಲೋಕವನ್ನು ಅಲ್ಲೋಲ ಮಾಡುವವರು ಇಲ್ಲಿಗೂ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕ್ರೈಸ್ತರು ಅಂದ್ರೆ ಒಂದು ವಿಶೇಷವಾದಂತ ಒಂದು ಆಲೋಚನೆಯನ್ನು ಹೊಂದಿರತಕ್ಕಂಥವ್ರು, ಜೀವನ ಶೈಲಿಯನ್ನು ಹೊಂದಿರತಕ್ಕಂಥವ್ರು, ಪ್ರಜೆಗಳವರು. ಅದಕ್ಕೆ ಯೇಸು ಕ್ರಿಸ್ತನು ಇವರನ್ನು ಕುರಿತು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಲೋಕಕ್ಕೆ ಏನಾಗಿದ್ದೀರಿ? ನೀವು ಬೆಳಕಾಗಿದ್ದೀರಿ. ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ ಅಂತ ಹೇಳ್ತಾರೆ. ಅಂದ್ರೆ ನಾವಿಲ್ಲದೆ ಲೋಕ ರುಚಿ ಇಲ್ಲ, ನಾವಿಲ್ಲದೆ ಲೋಕಕ್ಕೆ ಬೆಳಕಿಲ್ಲ. ಅಂದ್ರೆ ಎಂತ ಒಂದು ಶ್ರೇಷ್ಠವಾದಂತ ಸ್ಥಾನದಲ್ಲಿ, ಎಂತ ಒಂದು ಶ್ರೇಷ್ಠವಾದಂತ ಸ್ಥಿತಿಯಲ್ಲಿ ಕ್ರೈಸ್ತರನ್ನ ಇವತ್ತು ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಇಟ್ಟಿದ್ದಾನೆ ಅನ್ನುವಂತ ಒಂದು ಆಲೋಚನೆ ನಮ್ಮಲ್ಲಿ ಬಂದಾಗ ಬದುಕುಗಳು ಅದ್ಭುತವಾದಂತ ಬದುಕುಗಳಾಗಿ ಬದಲಾಗೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನಗಳಿಲ್ಲ ಪ್ರಿಯರೇ. ಸೊ ಈ ರೀತಿಯಾದಂತ ಆಲೋಚನೆಗಳನ್ನು ಹೊಂದಿಕೊಂಡಾಗ, ಕ್ರಿಸ್ತ ನಂಬಿಕೆಯ ಒಂದು ಶ್ರೇಷ್ಠತೆ ಏನಂತೇಳಿ ನಮಗೆ ಗೊತ್ತಾದಾಗ ಅದ್ಭುತವಾದಂತ ಒಂದು ರೂಪಾಂತರ ಪ್ರತಿಯೊಬ್ಬರ ಮನುಷ್ಯನ ಜೀವಿತದಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಕ್ರೈಸ್ತರು ಅಂದ್ರೆ ಯಾರು ಅಂತಂದ್ರೆ, ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ವಿಶೇಷವಾದಂತ ಮಾತೊಂದನ್ನ ನಾವು ಗಮನಿಸ್ತೇವೆ. ಅಪೊಸ್ತಲನಾದಂತ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ, ನಿಮ್ಮಲ್ಲಿ ಒಬ್ಬನಿಗೆ ಮತ್ತೊಬ್ಬನ ಮೇಲೆ ವ್ಯಾಜ್ಯವಿದ್ದರೆ ನ್ಯಾಯ ವಿಚಾರಣೆಗೆ ದೇವಜನರ ಮುಂದೆ ಹೋಗದೆ ಅನ್ಯ ಜನರ ಮುಂದೆ ಹೋಗುವುದಕ್ಕೆ ಅವನಿಗೆ ಧೈರ್ಯ ಉಂಟು? ಏನಂತ ತಿಳ್ಕೊಂಡಿದ್ರಿ ನೀವು ಕ್ರೈಸ್ತರು ಅಂತಂದ್ರೆ? ಸಭೆಯಲ್ಲಿ ಏನೋ ಒಂದು ಸಮಸ್ಯೆ ಬಂದಿದೆ, ಅಥವಾ ಕ್ರೈಸ್ತ ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆ ಬಂದಿದೆ, ಆ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವುದಕ್ಕೆ ನೀವು ಅಸಮರ್ಥರಾಗಿ ಆ ಒಂದು ಸಮಸ್ಯೆಯನ್ನ ತೆಗೆದುಕೊಂಡು ಎಲ್ಲೋಗ್ತಿದ್ರಿ? ನೀವು ಅನ್ಯ ಜನಗಳ ಬಳಿಗೆ ಹೋಗ್ತಾ ಇದ್ದೀರಿ. ಬುದ್ಧಿ, ನಮ್ಮ ದೇಶ ನ್ಯಾಯ ತೀರಿಸು ಬುದ್ಧಿ ಅಂತ ಹೇಳಿ. ಏನಂತ ತಿಳ್ಕೊಂಡಿದ್ರಿ ನಾವು ಕ್ರೈಸ್ತರು ಅಂತಂದ್ರೆ? ಇವನು ಆ ಕ್ರೈಸ್ತರು ಅಂತಂದ್ರೆ ನೋ, ಆ ರೀತಿಯಾಗಿ ಇರ್ತಕ್ಕಂಥ ಆಲೋಚನೆ ಇರ್ತಕ್ಕಂಥವ್ರು ಕ್ರೈಸ್ತರಲ್ಲ ಅಂತೇಳಿ ಗ್ರಂಥ ನಮಗೆ ಕರೆ ಕೊಡ್ತಾ ಇದೆ. ಏನ್ ಹೇಳ್ತಾ ಇದೆ ಅವರು? ದೇವಜನರು ಲೋಕಕ್ಕೆ ನ್ಯಾಯ ತೀರ್ಪು ಮಾಡುವವರೆಂಬುದು ನಿಮಗೆ ತಿಳಿಯದೋ? ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಅಯೋಗ್ಯರಾಗಿದ್ದೀರೋ? ನಾವು ದೇವದೂತರಿಗೂ ತೀರ್ಪು ಮಾಡುವೆಂಬುದು ನಿಮಗೆ ತಿಳಿಯದೋ ಅಂತ ಹೇಳ್ತಾರೆ. ಅಂದ್ರೆ ಕ್ರೈಸ್ತರ ಒಂದು ಸ್ಥಿತಿ ಎಂತದ್ದು ಅಂತ ಹೇಳ್ಬಿಟ್ಟು
ಗ್ರಂಥ ಇವತ್ತು ನಮಗೆ ತಿಳಿಸ್ತಾ ಇದೆ. ಹೂ ಆರ್ ಯು? ಲೋಕಕ್ಕೆ ಇವತ್ತು ನಾವು ನ್ಯಾಯ ತೀರ್ಪು ಮಾಡ್ತಕ್ಕಂಥ ಸ್ಥಿತಿಲಿ ಇದೀವಿ. ನಾವು ಸ್ಥಿತಿಲಿ ಇದೀವಿ. ದೇವರು ನಮ್ಮನ್ನು ಆ ಸ್ಥಿತಿಲಿ ಇಟ್ಟಿದ್ದಾನೆ. ಯಾರು ಕ್ರೈಸ್ತರು ಅಂತಂದ್ರೆ ಆದ್ರೆ ಈ ವಿಷಯನ ಅರ್ಥ ಮಾಡ್ಕೊಳ್ಳದೆ ಇರ್ತಕ್ಕಂತಹ ಕೊರಿಂಥದಲ್ಲಿರ್ತಕ್ಕಂತಹ ಸಭೆ ಏನಾಗ್ತಾ ಇದೆ ಅಂತಂದ್ರೆ, ತಮ್ಮಲ್ಲಿರುವಂತಹ ಅತ್ಯಲ್ಪವಾದಂತಹ ಸಮಸ್ಯೆನ ತೆಗೆದುಕೊಂಡು ಅನ್ಯ ಜನಗಳ ಬರಿಗೆ ಹೋಗ್ತಾ ಇದ್ದಾರೆ. ಅನ್ಯ ಜನಗಳು ಸಮಸ್ಯೆ ಎಷ್ಟದದು? ಚಿಕ್ಕದಾ ದೊಡ್ಡದಾ? ಬಹಳ ಚಿಕ್ಕದು. ನೋಡಿ ಇಲ್ಲಿ ಸಮಸ್ಯೆ ಎಷ್ಟಿದೆ ಅಂತಂದ್ರೆ, ಅತ್ಯಲ್ಪ ಸಂಗತಿಗಳನ್ನು ಅಂತ ಹೇಳ್ತಾರೆ. ನೋಡಿ, ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ತಗೊಂಡೋಗಿ ಎಲ್ಲಿ ಹೋಗ್ತಾ ಇದ್ರಿ ನೀವು? ಲೋಕಕ್ಕೆ ಹೋಗ್ತಾ ಇದೀವಿ. ಲೋಕಕ್ಕೆ ಹೋಗ್ತಾ ಇದೀವಿ. ಉದಾಹರಣೆಗೆ ಏನು ಲೋಕದಲ್ಲಿ ಏನ್ ಹೋಗ್ತಾ ಇದೀವಿ? ಈಗ ಗ್ರಾಮೀಣ ಭಾಗದಲ್ಲಿ ಅಂತಂದ್ರೆ ಪಂಚಾಯತಿ ಕಟ್ಟೆ ಕರಿತೀವಿ, ಅಥವಾ ಊರು ಹಿರಿಯರ ಬಳಿ ಕರ್ಕೊಂಡು ಹೋಗ್ತೀವಿ. ಸಮಸ್ಯೆನ ತಗೊಂಡೋಗಿ ಊರು ಹಿರಿಯರು ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ ಅಂತೇಳಿ ಗ್ರಾಮೀಣ ಭಾಗದಲ್ಲಿ ನಡೀತದೆ. ಇನ್ನು ನಗರ ಪ್ರದೇಶದಲ್ಲಿ ಏನ್ ಮಾಡ್ತೇವೆ? ಜಗಳ ಬಂತು ಅಂತಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಒಂದು FIR ಹಾಕ್ಬಿಡೋದು, ಕೋರ್ಟ್ಗೆ ಹೋಗೋದು. ಅಲ್ಲಿ ಹೋಗಿ ಲೌಕಿಕವಾದಂತಹ ಕಾನೂನುಗಳು ಏನ್ ಹೇಳ್ತದೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅನ್ನುವಂತ ಸ್ಥಿತಿಯಲ್ಲಿ ಮುಂದುವರಿಯುವಂಥದ್ದು. ಇದೆಲ್ಲ ಕ್ರಿಶ್ಚಿಯಾನಿಟಿ ಅಂತಂದ್ರೆ. ಕ್ರಿಶ್ಚಿಯಾನಿಟಿ ಅಂತಂದ್ರೆ ನೀವು ಲೋಕಕ್ಕೆ ನ್ಯಾಯ ತೀರ್ಪು ಮಾಡ್ತಕ್ಕಂಥವ್ರು. ಲೋಕಕ್ಕೆ ನ್ಯಾಯ ತೀರ್ಪು ಮಾಡ್ತಕ್ಕಂಥವ್ರು. ಅದಕ್ಕೆ ಯೇಸು ಕ್ರಿಸ್ತನ ಆ ನ್ಯಾಯ ತೀರ್ಪು ಹೇಗಿರುತ್ತೆ ಅಂತಂದ್ರೆ, ಒಬ್ಬನು ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ನೀನೇನ್ ಮಾಡಿದ್ರೆ ನೀವು ಒಡ್ಡು ಅಂತ ಹೇಳ್ತಾನೆ. ಸಮಸ್ಯೆನೇ ಇಲ್ಲ ಅಲ್ಲಿ. ಒಬ್ಬನು 1 ಮೈಲು ಬಾ ಅಂತಂದ್ರೆ ನೀನು ಅವನ ಜೊತೆ 2 ಮೈಲು ಹೋಗು ಅಂತ ಹೇಳ್ತಾನೆ. ಒಬ್ಬನು ಮೇಲಂಗಿಯನ್ನು ಕೇಳಿದ್ರೆ ಒಳಂಗಿಯನ್ನು ಕೊಡು ಅಂತ ಹೇಳ್ತಾನೆ. ಈ ಒಂದು ಸೂತ್ರದಲ್ಲಿ ನಡೆದ್ರೆ ಯಾವ ಕೋರ್ಟು ಇಲ್ಲ, ಕಚೇರಿಗಳಿಲ್ಲ, ಯಾವ ಜಗಳಗಳಿಲ್ಲ, ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಕ್ರಿಶ್ಚಿಯಾನಿಟಿ ಅಂತಂದ್ರೆ ಇದು. ಕ್ರಿಶ್ಚಿಯಾನಿಟಿ ಅಂತಂದ್ರೆ ಇದು. ಗ್ರಂಥ ನಮಗೆ ಯಾವ ರೀತಿಯಾಗಿ ಹೇಳ್ತಾ ಇದೆ ಅಂತಂದ್ರೆ, ದೇವಜನರು ಲೋಕಕ್ಕೆ ತೀರ್ಪು ಮಾಡುವವರೆಂಬುದು ನಿಮಗೆ ತಿಳಿಯದು ಅಂತ ಹೇಳ್ತಾರೆ. ಅಂದ್ರೆ ಇವೆಲ್ಲ ನಮಗೆ ಗೊತ್ತಿಲ್ವಾ? ಗೊತ್ತಿದೆ. ಗೊತ್ತಿದ್ದು ಏನ್ ಮಾಡ್ತೀವಿ? ಕೆಲವೊಂದು ಸಂದರ್ಭದಲ್ಲಿ ಇವುಗಳನ್ನ ಮರ್ತವರ ಹಾಗೆ ಏನ್ ಮಾಡ್ತೀವಿ ಅಂತಂದ್ರೆ, ಕೆಲವೊಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ. ಗೊತ್ತಿರುತ್ತೆ, ನಮ್ಗೆ ತಲೆಯಲ್ಲಿ ಇರುತ್ತೆ, ಆದ್ರೂ ಕೂಡ ಗೊತ್ತಿಲ್ದಂಗೆ ಏನ್ ಮಾಡ್ಬಿಡ್ತೀವಿ? ಕೆಲವೊಂದ್ ಸಾರಿ ಕೆಲಸಗಳನ್ನ ಮಾಡ್ಬಿಡ್ತೀವಿ. ಸೊ ಅವರು ಕ್ರೈಸ್ತರಲ್ಲ. ಒಂದು ವಿಶೇಷವಾದಂತ ಶ್ರೇಷ್ಠವಾದಂತ ಹೆಸರು ಇದು, ಕ್ರೈಸ್ತರು ಅಂತಕ್ಕಂಥದ್ದು. ಕರ್ತನಾದ ಯೇಸು ಕ್ರಿಸ್ತನಿಗೆ ದೇವರು ತನ್ನ ಸಂಕಲ್ಪವನ್ನು ನೆರವೇರಿಸಿದಂತಹ ತನ್ನ ಮಗನಿಗೆ ಯಾವ ರೀತಿಯಾದಂತಹ ಸ್ಥಾನಮಾನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾವು ಗ್ರಂಥದಲ್ಲಿ ಗಮನಿಸಿದ್ರೆ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಿಂದ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ಏನ್ ಮಾಡಿದ್ದಾನೆ ಅಂದ್ರೆ, ಯೇಸು ಕ್ರಿಸ್ತನ ಹೆಸರು ಎಂತದ್ದು? ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರು ಅಂತ ಹೇಳ್ತಾನೆ. ಶ್ರೇಷ್ಠವಾದ ಹೆಸರು ಅಂತ ಹೇಳ್ತಾನೆ. ಅದಕ್ಕೆ ಅಪೊಸ್ತಲರ ಕೃತ್ಯಗಳ ಪುಸ್ತಕ 4ನೇ ಅಧ್ಯಾಯ 12ನೇ ವಚನದಲ್ಲಿ, ಬರಬೇಕಾದಂತಹ ರಕ್ಷಣೆಯು ಇನ್ನಾರ ಹೆಸರಿನಲ್ಲಿಯೂ ಇಲ್ಲ, ಆ ಹೆಸರಿನಿಂದಲೇ ಅಂತ ಹೇಳ್ತಾನೆ. ನೋಡಿ, ಭೂಮಿಯ ಮೇಲೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರ್ತಕ್ಕಂಥ ಬೇರೆ ಯಾವ ಹೆಸರಿನಿಂದ ರಕ್ಷಣೆ ಇಲ್ಲ. ಯಾವ ಹೆಸರಿನಿಂದ ಅಂತಂದ್ರೆ ಆ ಹೆಸರಿನಿಂದಲೇ ಅಂತ ಹೇಳ್ತಾನೆ. ಯಾವ್ದಾ ಹೆಸರು ಅಂತಂದ್ರೆ ಶ್ರೇಷ್ಠವಾದಂತ ಹೆಸರು ಅಂತ ಹೇಳ್ತಾನೆ. ಯೇಸು ಕ್ರಿಸ್ತನ ಹೆಸರು ಅಂತ ಹೇಳ್ತಾನೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 4ನೇ ಅಧ್ಯಾಯ 12ನೇ ವಚನದಲ್ಲಿ, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂಬುದಾಗಿ ಅಪೊಸ್ತಲನಾದಂತಹ ಪೇತ್ರ ಯೋಹಾನರ ಪ್ರಸಂಗದಲ್ಲಿ ಈ ಒಂದು ವಾಕ್ಯ ಭಾಗವನ್ನು ನಾವು ಗಮನಿಸುತ್ತೇವೆ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನಿಗೆ ದೇವರು ಏನ್ ಮಾಡಿದ್ದಾನೆ ಅಂತಂದ್ರೆ, ಎಲ್ಲಾ ಹೆಸರುಗಳಿಂದ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. 10ನೇ ವಚನದಲ್ಲಿ, ಫಿಲಿಪಿ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ, ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸುವನ್ನು ಒಡೆಯನೆಂದು, ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಏನ್ ಮಾಡ್ತಾರೆ? ಅವರು ಘನವನ್ನು ಸಲ್ಲಿಸ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಆತನ ಹೆಸರಿನ ಮುಂದೆ ಯಾರ್ಯಾರೆಲ್ಲ ಅಡ್ಡ ಬೀಳ್ತಾರೆ ಅಂತಂದ್ರೆ, ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರೋ, ಮರ್ತ್ಯ ಅಂತಂದ್ರೆ ಶರೀರಧಾರಿಯಾಗಿ ಜೀವಿಸುವುದಕ್ಕೆ ಯೋಗ್ಯಕರವಾದಂತಹ ವಾತಾವರಣ ಈ ಭೂಮಿ. ಮರ್ತ್ಯ ಅಂದ್ರೆ ಮರ್ತ್ಯಲೋಕ ಅಂದ್ರೆ ಇದು. ಇಲ್ಲಿ ಇರ್ತಕ್ಕಂಥವ್ರು, ಭೂಮಿ ಮೇಲೆ ಇರ್ತಕ್ಕಂಥವ್ರು, ಸ್ವರ್ಗದಲ್ಲಿ ಇರ್ತಕ್ಕಂಥವ್ರು, ಪಾತಾಳಗಳಲ್ಲಿ ಇರ್ತಕ್ಕಂಥವ್ರು,
ಎಲ್ಲರೂ ಕೂಡ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಏನ್ ಮಾಡ್ತಾರೆ ಅವರು? ಘನವನ್ನು ಸಲ್ಲಿಸ್ತಾರೆ ಅಂತ. ಅಂದ್ರೆ ಕ್ರೈಸ್ತರು ಅಂದ್ರೆ ಏನು? ಆ ಹೆಸರಿನ ವ್ಯಾಲ್ಯೂ ಏನು? ಹೆಸರಿನ ವ್ಯಾಲ್ಯೂ ಏನು ಅಂದ್ರೆ ಲೌಕಿಕವಾದಂತಹ ಒಂದು ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮಾತನ್ನೇ ಈ ರೀತಿಯಾದಂತಹ ಗೌರವಯುಕ್ತವಾಗಿ ಭಯಭಕ್ತಿಯಿಂದ ಆ ಮಾತಿಗೆ ವಿಧೇಯರಾಗುವಂತಹ ಈ ಲೋಕದಲ್ಲಿ ಮತ್ತೆ ಇವತ್ತು ಯೇಸು ಕ್ರಿಸ್ತನು ಯಾರು ಅಂತಂದ್ರೆ ಆತನು ಶ್ರೇಷ್ಠವಾದ ಹೆಸರನ್ನು ಹೊಂದಿದಂತ ಆತನು ಅಂತ ಹೇಳ್ತಾರೆ. ಸೊ ಅಂತ ಹೆಸರನ್ನ ಯಾರು ಹೊಂದಿದೀವಿ? ಇವಾಗ ನಾವು ಹೊಂದಿದೀವಿ. ಯಾರು? ಕ್ರೈಸ್ತರು. ಕ್ರಿಸ್ತನನ್ನ ಧರಿಸಿಕೊಂಡಿರ್ತಕ್ಕಂಥವ್ರು. ಹಾಗಾಗಿ ನಾವು ಯಾವ ರೀತಿಯಾದಂತಹ ಸ್ಥಿತಿಲಿದ್ದೀವಿ? ನಮ್ಮನ್ನು ಕರೆದಂತ ದೇವರಂತ ಆತನು, ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕಾಪಾಡಿದಂತ ಕ್ರಿಸ್ತನ ಯಾವ ಸ್ಥಿತಿಯಲ್ಲಿದ್ದಾನೆ, ಎಂತ ಒಂದು ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ ಅನ್ನುವಂತ ಆಲೋಚನೆ ನಮಗಿಲ್ಲ ಅಂತಂದ್ರೆ ಈ ಕ್ರಿಸ್ತಿಯ ಜೀವಿತವನ್ನ ಮುಂದುವರಿಸ್ಕೊಂಡು ಹೋಗೋದ್ರಲ್ಲಿ ವಿಫಲರಾಗ್ಬಿಡ್ತೀವಿ. ಫೇಲ್ ಆಗ್ಬಿಡ್ತೀವಿ. ಫೇಲ್ ಯಾಕಾಗ್ತೀವಿ ಅಂತಂದ್ರೆ ಗಮನಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ. ಯಾಕೆ ಫೇಲ್ ಆಗ್ತೀವಿ ನಾವು? ಕ್ರಿಸ್ತ ನಂಬಿಕೆಯ ಜೀವಿತದಿಂದ ಬಿದ್ದು ಹೋಗೋದಕ್ಕೆ ಅಥವಾ ಹಿಂದೆ ಹೋಗೋದಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು ಒಂದ್ಸಾರಿ ಗಮನಿಸಿದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 32ನೇ ವಚನದಿಂದ. Hebrews chapter 10 verse 32. ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟಾನುಭವ ಎಂಬ ಬಲು ಹೋರಾಟವನ್ನು ಸಹಿಸಿಕೊಂಡ ಇಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳ್ರಿ. ಕೆಲವು ಸಾರಿ ನೀವು ನಿಂದೆಗಳನ್ನು ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾದಿರಿ. ಕೆಲವು ಸಾರಿ ಅಂತವುಗಳನ್ನು ಅನುಭವಿಸಿದವರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಿಗಳಾದಿರಿ. ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖಪಟ್ಟದ್ದಲ್ಲದೆ ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿ ಉಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸೊತ್ತನ್ನು ಸುಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ರಿ. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದ್ರೆ ನಿಮಗೆ ತಾಳ್ಮೆ ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇವರೆಲ್ಲರನ್ನು ಉದ್ದೇಶಿಸಿ ಗ್ರಂಥಕರ್ತನ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ನೀವು ಹಿಂದಕ್ಕೆ ಹೋಗೋದಕ್ಕೆ ಕಾರಣ ಏನು? ಕ್ರಿಸ್ತ ನಂಬಿಕೆಯಿಂದ ಬಿಟ್ಟುಬಿಟ್ಟು ನೀವು ಪುನಃ ಎಲ್ಲಿಂದ ಬಂದಿದ್ರು ಅಲ್ಲಿಗೆ ಹೋಗೋದಕ್ಕೆ ಕಾರಣ ಏನು ಅಂತಂದ್ರೆ ಕಷ್ಟಗಳು. ಶರೀರ ಸಂಬಂಧವಾದಂತ ಕಷ್ಟಗಳಿಂದ ಏನಾಗ್ತಾನೆ ಮನುಷ್ಯ ಅಂತಂದ್ರೆ ಆತ್ಮ ಸಂಬಂಧವಾದಂತ ಜೀವಿತವನ್ನ ಬಿಟ್ಟು ಪುನಃ ಇಲ್ಲಿಗೋಗ್ತಾನೆ, ಬಿಟ್ಟು ಬಂದಂತ ದಾರಿಗೆ ಹೋಗ್ತಾನೆ. ಅದಕ್ಕೆ ಕಾರಣ ಏನಂತಂದ್ರೆ ಶರೀರ ಸಂಬಂಧವಾದಂತ ಕಷ್ಟಗಳು. ಶಾರೀರಿಕ ಕಷ್ಟಗಳು ಎದುರಾದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಕ್ರಿಸ್ತ ನಂಬಿಕೆಯಿಂದ ಬಿದ್ದು ಹೋಗುವುದಕ್ಕೆ ಅವಕಾಶಗಳಿದಾವೆ ಅಂತ ಹೇಳ್ತಾರೆ. ಅದಕ್ಕೆ ಗ್ರಂಥಕರ್ತನು ಇವರ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಆ ರೀತಿಯಾದಂತ ಆಲೋಚನೆ ನೀವು ಮಾಡಬೇಡಿ. ನೀವು ಕ್ರೈಸ್ತರಾಗಿದ್ದಕ್ಕೆ ನೀವು ನಾಚಿಕೆ ಪಡದೆ ಆ ಹೆಸರಿನ ನಿಮಿತ್ತ ನಿಮಗೆ ಬರ್ತಕ್ಕಂಥ ನಿಂದೆಗಳನ್ನ, ತಿರಸ್ಕಾರಗಳನ್ನ, ಹಿಂಸೆಗಳನ್ನ ನೀವು ಸಂತೋಷದಿಂದ ನೀವು ಅನುಭವಿಸಿದ್ರಿ, ಅವುಗಳನ್ನ ಸ್ವೀಕಾರ ಮಾಡ್ಕೊಂಡ್ರಿ. ಅವುಗಳನ್ನು ಅನುಭವಿಸುತ್ತಿರುವವರ ಮಧ್ಯದಲ್ಲಿ ನೀವು ಕೂಡ ಹೋಗಿ ನೀವು ಒಂದೇ ಅನ್ನುವಂತ ಭಾವನೆಯನ್ನ ವ್ಯಕ್ತಪಡಿಸಿ ಅವರನ್ನ ನೀವು ಸಂತೈಸಿದ್ರಿ. ಹಾಗಾಗಿ ಇದನ್ನ ಬಿಡಬೇಡಿ, ಇದನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ, ಇದರಲ್ಲೇ ಮುಂದುವರ್ರಿ. ಮತ್ತೆ ಹಿಂದಕ್ಕೆ ಹೋಗ್ಬೇಡಿ. ನೀವು ಅಯ್ಯೋ ಕಷ್ಟ ಬಂದ್ಬಿಡ್ತಲ್ಲ ನಮಗೆ ಅಂತ ಹೇಳ್ಬಿಟ್ಟು ಮತ್ತೆ ಹಿಂದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ನೀವು ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ, ಅದಕ್ಕೆ ಮಹಾಪ್ರತಿಫಲ ಉಂಟು ಅಂತ ಹೇಳ್ತಾನೆ. ಪ್ರತಿಫಲ ಬೇರೆ, ಮಹಾಪ್ರತಿಫಲ ಬೇರೆ. ಮಹಾಪ್ರತಿಫಲ ಅಂತ ಹೇಳ್ತಾರೆ. ಎಫೆಸ ಪತ್ರಿಕೆಯಲ್ಲಿ ಈ ಒಂದು ವಿಷಯವನ್ನು ಒಂದ್ಸಾರಿ ಗಮನಿಸೋಣ. ಎಫೆಸದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದಲ್ಲಿ. ಎಫೆಸಿಯನ್ಸ್ ಚಾಪ್ಟರ್ 3 ವರ್ಸ್ 20. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡುವ ಶಕ್ತನಾದ ದೇವರಿಗೆ ಅಂತ ಹೇಳ್ತಾನೆ. ಏನ್ ಮಾಡ್ತಾನಂತ ದೇವರು? ಅಲ್ಲೊಂದು ವರ್ಡ್ ಇದೆ, ಒಂದು ಪದ ಬಳಕೆ ಆಗಿದೆ. ಏನದು ಪದ? ಅತ್ಯಧಿಕವಾದದ್ದನ್ನು. ನೀನು ಊಹೆ ಮಾಡಕ್ಕೂ ಆಗಲ್ಲ, ನೀನು ಯೋಚನೆ ಮಾಡಕ್ಕೂ ಆಗಲ್ಲ. ಅತ್ಯಧಿಕವಾದದ್ದನ್ನು ದಯಪಾಲಿಸುವ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ, ಆಮೇನ್ ಅಂತ ಹೇಳ್ತಾರೆ. ಏನ್ ತಿಳ್ಕೊಂಡಿದ್ರಿ ನೀವು? ಕ್ರಿಶ್ಚಿಯಾನಿಟಿ ಅಂದ್ರೆ ಏನ್ ತಿಳ್ಕೊಂಡಿದ್ರಿ ನೀವು?
ಏನೋ ಲೋಕದಲ್ಲಿ ಅನೇಕ ರಿಲಿಜನ್ಸ್ಗಳಿದಾವೆ, ಆ ಅನೇಕ ರಿಲಿಜನ್ಸ್ಗಳ ಮಧ್ಯದಲ್ಲಿ ಇದು ಕ್ರಿಶ್ಚಿಯಾನಿಟಿ ಅನ್ನೋದು ಒಂದು ರಿಲಿಜನ್. ಲೋಕದಲ್ಲಿ ಕೋಟ್ಯಾನುಕೋಟಿ ಜನರಿದ್ದಾರೆ, ಆ ಕೋಟ್ಯಾನುಕೋಟಿ ಜನರಲ್ಲಿ ಕ್ರೈಸ್ತರಂತಕ್ಕಂಥವ್ರು ಒಬ್ರು. ಏನ್ ವ್ಯತ್ಯಾಸ ಇಲ್ಲ ಅನ್ನುವಂತ ಆಲೋಚನೆಯಿಂದ ಹೊರಗೆ ಬರ್ಬೇಕು. ನಾವು ಹೊರಗೆ ಬರ್ಬೇಕು. ಕ್ರೈಸ್ತರು ಅಂತಂದ್ರೆ ಒಂದು ಅದ್ಭುತವಾದಂತಹ, ಒಂದು ಪ್ರತ್ಯೇಕವಾದಂತಹ ಆಲೋಚನೆಯನ್ನ, ಜೀವನ ಶೈಲಿಯನ್ನು ಹೊಂದಿರತಕ್ಕಂತಹ ಜನಾಂಗ ಯಾವ್ದಂತಂದ್ರೆ ಕ್ರಿಸ್ತೀಯ ಜನಾಂಗ, ಕ್ರೈಸ್ತ ಜನಾಂಗ ಅಂತ. ಸೊ ಹಾಗಾಗಿ ಪ್ರಿಯರೇ, ಇಂಥ ಒಂದು ಶ್ರೇಷ್ಠವಾದಂತಹ ಜೀವಿತದಿಂದ ಈ ಪ್ರಿಯ ಕ್ರೈಸ್ತರು ಏನಾಗ್ತಾ ಇದಾರೆ ಅಂತಂದ್ರೆ ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದಾರೆ, ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಮೋಶೆ ಧರ್ಮಶಾಸ್ತ್ರನೇ ಶ್ರೇಷ್ಠ ನಮಗೆ. ಹಳೆ ಒಡಂಬಡಿಕೆಯಲ್ಲಿರ್ತಕ್ಕಂಥ ಯಾಜಕರು, ಮಹಾಯಾಜಕರೇ ನಮಗೆ ಶ್ರೇಷ್ಠ. ಹಳೆ ಒಡಂಬಡಿಕೆಯಲ್ಲಿರ್ತಕ್ಕಂಥ ವಿಶ್ರಾಂತಿ ದಿನನೇ ನಮಗೆ ಶ್ರೇಷ್ಠ ಅನ್ನುವಂತಹ ಆಲೋಚನೆಯಿಂದ ಅವ್ರು ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಗ್ರಂಥಕರ್ತನು ಇವರಿಗೆ ಹೇಳ್ತಾ ಇದ್ದಾನೆ ಏನಂತಂದ್ರೆ, ಮೋಶಗಿಂತಲೂ ಶ್ರೇಷ್ಠನಾದಂತ ಆತನು ಯಾರು ಅಂತಂದ್ರೆ ಯೇಸು ಕ್ರಿಸ್ತನು. ಮೋಶೆ ಧರ್ಮಶಾಸ್ತ್ರಕ್ಕಿಂತಲೂ ಅತ್ಯುನ್ನತವಾದಂಥದ್ದು ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ಸ್ಥಾಪಿಸಲ್ಪಟ್ಟಂತಹ ಒಡಂಬಡಿಕೆ, ಹೊಸ ಒಡಂಬಡಿಕೆ ಶ್ರೇಷ್ಠವಾದಂಥದ್ದು. ದೇವದೂತರಿಗಿಂತಲೂ ಕೂಡ ಶ್ರೇಷ್ಠವಾದಂತಹದ್ದು ಯೇಸು ಕ್ರಿಸ್ತನು. ಹಾಗಾಗಿ ಶ್ರೇಷ್ಠವಾದಂತಹ ಜೀವಿತವನ್ನು ಬಿಟ್ಟು ಮತ್ತೆ ನೀವು ಹಿಂದಕ್ಕೆ ಹೋಗ್ಬೇಡಿ. ನೀವು ಯಾರನ್ನೋದನ್ನು ನೀವು ಆಲೋಚನೆ ಮಾಡಿ. ನೀವು ಅಂದು ಆ ಒಂದು ಬೆಟ್ಟದ ಬಳಿಗೆ ನೀವು ಬಂದಂತ ಸ್ಥಿತಿಯಲ್ಲಿ ಇದ್ದಂತವ್ರು ನೀವಲ್ಲ. ಇವತ್ತು ಆ ಒಂದು ಬೆಟ್ಟದ ಬಳಿಗೆ ಯಾರು ಹೋದ್ರಲ್ಲ, ಅವರ ಹಾಗೆ ನೀವು ಬಂದವರಲ್ಲ. ಹೇಗ್ ಬಂದಿದ್ರಿ ಅಂತಂದ್ರೆ, ತನ್ನ ಮಗನಾದಂತ ಯೇಸು ಕ್ರಿಸ್ತನ ಸುವಾರ್ತೆ ಮುಖಾಂತರ ಬಂದಿದ್ರಿ ನೀವು. ಇಬ್ರಿಯರು ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತೇನೆ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿ ವಿಧವಾಗಿ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಯಾರ ಮುಖಾಂತರ ಮಾತಾಡಿದಾನಂತೆ? ಮಗನ ಮುಖಾಂತರ ಮಾತಾಡಿದ್ದಾನೆ ಅಂತ ಹೇಳ್ತಾರೆ. ಫೈನಲ್, ಇನ್ನು ಯಾರ ಮುಖಾಂತರ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇವಾಗ ನಾನು ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕು, ಅಂತಿಮವಾಗಿ ಫೈನಲ್ ಆಗಿ ಎಲ್ಲವನ್ನು ಕೂಡ ಯೇಸು ಕ್ರಿಸ್ತನ ಮುಖಾಂತರ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಪರಿಶುದ್ಧಾತ್ಮನು ಕೂಡ ತನ್ನಷ್ಟಕ್ಕೆ ತಾನೇ ಏನು ಮಾತಾಡದೆ ಕರ್ತನಾದ ಯೇಸು ಕ್ರಿಸ್ತನ ಏನ್ ಹೇಳು ಅಂತ ಹೇಳಿದನೋ ಆತನಲ್ಲಿಂದನೇ ತೆಗೆದುಕೊಂಡು ಏನ್ ಮಾಡ್ತಾರೆ, ಪರಿಶುದ್ಧಾತ್ಮನು ಕೂಡ ಬೋಧಿಸ್ತಾನೆ ಅಷ್ಟೇನೆ. ಹಾಗಾಗಿ ಈತನ ಮಾತನ್ನ ನೀವು ಕೇಳ್ರಿ ಅಂತ ಹೇಳ್ತಾನೆ. ಈತನ ಮಾತನ್ನ ಕೇಳ್ರಿ. ಈತನನ್ನ ಎಲ್ಲಕ್ಕೂ ಬಾಧ್ಯನನ್ನಾಗಿ ನೆಲೆಸಿದ್ದೀನಿ. ಎಲ್ಲದಕ್ಕೂ ಬಾಧ್ಯನು, ಎಲ್ಲದಕ್ಕೂ ವಾರಸುದಾರನು ಯಾರು ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನು. ಈತನ ಮೂಲಕವಾಗಿ ಜಗತ್ತನ್ನು ಉಂಟು ಮಾಡಿದನು. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು ದ ಇಮೇಜ್ ಆಫ್ ಗಾಡ್ ಅಂತ ಹೇಳ್ತಾರೆ. ದೇವರ ತತ್ವದ ಮೂರ್ತಿ ಯಾರು ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನು. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ತಂದೆಯನ್ನ ತೋರಿಸು ಅಂತೇಳಿ ಕೇಳಿದಂತಹ ತನ್ನ ಶಿಷ್ಯನಿಗೆ ಹೇಳ್ತದಾನೆ, ನನ್ನನ್ನು ನೋಡಿದವನು ಯಾರನ್ನು ನೋಡಿದ ಹಾಗೆ, ತಂದೆಯನ್ನು ನೋಡಿದ ಹಾಗೆ ಅಂತ ಹೇಳ್ತಾನೆ. ಅಂದ್ರೆ ತಂದೆಯ ಸರ್ವ ಗುಣಗಳು, ಸರ್ವ ಸ್ವಭಾವಗಳು ಎಲ್ಲವೂ ಕೂಡ ಎಲ್ಲಿದ್ದಾವೆ? ಯೇಸು ಕ್ರಿಸ್ತನಲ್ಲಿದ್ದಾವೆ. ನನ್ನನ್ನು ನೋಡ್ಬಿಟ್ರೆ ಸಾಕು, ತಂದೆಯನ್ನು ನೋಡಿದ ಹಾಗೆ ಅಂತ ಹೇಳಿ. ಹಂಗಂತ ಮಾತ್ರಕ್ಕೆ ತಂದೆನೇ ಯೇಸು ಕ್ರಿಸ್ತನ ತಂದೆ ಅಂತೇಳಿ ಮತ್ತೆ ಈ ಗಲಿಬಿಲಿಗೆ ಬರಬೇಡಿ. ತಂದೆನೇ, ಮಗನೇ ಅಷ್ಟೇನೆ. ತಂದೆ ಮಗನಾಗಕ್ಕೆ ಸಾಧ್ಯ ಇಲ್ಲ, ಮಗ ತಂದೆ ಆಗೋದಕ್ಕೆ ಸಾಧ್ಯ ಇಲ್ಲ. ತಂದೆನೇ, ಮಗನೇ. ಸೊ ಹಾಗಾಗಿ ಮಗನಾದಂತ ಯೇಸು ಕ್ರಿಸ್ತನು ದೇವರ ತತ್ವದ ಮೂರ್ತಿ ಅಂತ ಹೇಳ್ತಾರೆ, ಇಮೇಜ್ ಆಫ್ ಗಾಡ್ ಅಂತ ಹೇಳ್ತಾರೆ. ಹಾಗಾಗಿ ಇಬ್ರಿಯ ಕ್ರೈಸ್ತರ ಏನ್ ನೀವು ಮಾಡ್ತಾ ಇರೋದು? ಎಲ್ಲಿಗೆ ಹೋಗ್ತಾ ಇದ್ದೀರಿ ನೀವು? ಮತ್ತೆ ಯಾಕೆ ಹೋಗ್ತಾ ಇದ್ದೀರಿ? ಹಿಂಸೆಗಳು ಬಂದಂತ ಹೋಗ್ತಾ ಇದ್ದೀರಾ? ಅಥವಾ ಮೋಶನೇ ಶ್ರೇಷ್ಠ ಎಂಬುದಾಗಿ ಅರ್ಥ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀರಾ? ಮೋಶಗಿಂತಲೂ ಶ್ರೇಷ್ಠನಾದಂತನು ಯೇಸು ಕ್ರಿಸ್ತನು. ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತನಾದ್ರೆ ಕರ್ತನಾದ ಯೇಸು ಕ್ರಿಸ್ತನು ದೇವರ ಮನೆಯ ಮೇಲೆ ಏನಾಗಿದ್ದಾನೆ? ಆತನು ನಂಬಿಗಸ್ತನಾಗಿದ್ದಾನೆ. ಆತನು ಮನೆಯ ಮೇಲೆ ಬೇರೆ, ಮನೆಯಲ್ಲಿ ಬೇರೆ. ಸೊ ಅರ್ಥ ಮಾಡ್ಕೊಳ್ಳಿ, ಯಾಕೆ ಹೋಗ್ತಾ ಇದ್ರಿ ಹಿಂದಕ್ಕೆ ನೀವು? ಇವತ್ತು ಚಿಕ್ಕ ಸಮಸ್ಯೆಗಳಿಗೋಸ್ಕರ ಸಭೆಯನ್ನು ಬಿಟ್ಟು ಹೋಗ್ತಕ್ಕಂಥವ್ರು ಅನೇಕ ರೀತಿ ಬಿಟ್ಟಿದ್ದಾರೆ. ಸಭೆಗಳು ಹೆಂಗಾಗ್ತಾ ಇದ್ದಾವೆ ಅಂತಂದ್ರೆ, ಈ ಚಿಕನ್ ಮಟನ್ ತಗೊಳಕ್ ಹೋಗ್ಬೇಕಾದ್ರೆ ಅವ್ರು ಕಟ್ ಮಾಡೋರು ಸರ್ ಪೀಸ್ ಹೆಂಗಿರ್ಬೇಕು ಸರ್, ಸಣ್ಣ ಇರ್ಬೇಕಾ, ಮೀಡಿಯಂ ಆಗಿರ್ಬೇಕಾ, ದೊಡ್ಡದಾಗಿರ್ಬೇಕಂತ ಕೇಳ್ತಾರ ಇಲ್ವಾ? ಹಂಗಾಗ್ಬಿಟ್ಟಿದೀವಿ ಇವತ್ತೆಲ್ಲ. ತುಂಡು ಕ್ರಿಶ್ಚಿಯಾನಿಟಿ ಎಲ್ಲ ತುಂಡು. ಅವ್ರೇನೋ ಅಂದ್ರ ಅಂತ ಹೇಳ್ಬಿಟ್ಟು ಬೇಡ ಹೋದ್ರೆ ನಾವು ನಮ್ಮ ಮನೇಲಿ ನಾವು ಮಾಡೋಣ.
ಇವ್ರು ಏನೋ ಅಂದ್ರೆ ಅಂತ ಹೇಳ್ಬಿಟ್ಟ ವಿಶಿಷ್ಟ ನಾವೆಲ್ಲ ಬನ್ನಿ ಸರಿ, ನಾವೆಲ್ಲ ಇದು ಮಾಡಕ್ ಬನ್ನಿ, ಮತ್ತೆ ಇಲ್ಲಿ ಏನೋ ಒಂದು ಸಮಸ್ಯೆ ಐತೆ ಮತ್ತೆ ನಾವಿಲ್ಲಿ ಹೋಗ್ಬನ್ನಿ. ಹೆಂಗಾಗ್ಬಿಡಿದೆ ಅಂತಂದ್ರೆ ಮನ್ಸಿಗೆ ಬಂದಂಗೆ ಹೋಗ್ತಾ ಇದೆ, ಮನ್ಸಿಗೆ ಬಂದಂಗೆ ಹೋಗ್ತಾ ಇದೆ. ಇದೆಲ್ಲ ಕ್ರಿಶ್ಚಿಯಾನಿಟಿ ಅಲ್ಲ. ಇದು ಈ ರೀತಿ ಬಿಟ್ಟು ಹೋಗ್ತಕ್ಕಂತಹ ಒಂದು ಹೀನವಾದಂತಹ ಮನಸ್ಥಿತಿ ಯಾರಲ್ಲೂ ಕೂಡ ಇರಬಾರ್ದು ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಇದು ಕ್ರಿಸ್ತನ ಸ್ವರೂಪ ತಗೊಂಡು ಸಂಪಾದನೆ ಮಾಡಿಕೊಂಡಂತ ಸಭೆ ಇದು. ಒಂದ್ ವೇಳೆ ಡಾಕ್ಟ್ರಿನ್ ತಪ್ಪಾಗಿದ್ರೆ ಅಥವಾ ಬೋಧನೆಯ ವಿಷಯದಲ್ಲಿ ಏನಾದ್ರೂ ತಪ್ಪಾದ ಬೋಧನೆಯನ್ನ, ವಾಕ್ಯಕ್ಕೆ ವಿರುದ್ಧವಾದಂತ ಬೋಧನೆಯನ್ನು ಏನಾದ್ರೂ ಬೋಧಿಸ್ತಾ ಇದ್ರೆ ಅಂತವ್ರನ್ನ 1 ಸಾರಿ 2 ಸಾರಿ 3 ಸಾರಿ ವಾಕ್ಯದ ಮುಖಾಂತರ ಎಚ್ಚರಿಸಿ ತಿದ್ದುವಂತ ಪ್ರಯತ್ನದಲ್ಲಿ ಮುಂದುವರಿಬೇಕು. ಒಂದ್ ವೇಳೆ ಅದು ಆಗಿಲ್ಲ ಅಂತ ಪಕ್ಷದಲ್ಲಿ ಅಲ್ಲಿಂದ ಏನ್ ಮಾಡ್ಬೇಕು ನಾವು? ವಾಕ್ಯಕ್ಕೆ ಸರಿಯಾದಂತ ರೀತಿಯಲ್ಲಿ ಅನುಸರಿಸಿ ನಡೆಯುವಂತಹ ಸಹವಾಸದಲ್ಲಿ ಇದ್ದುಕೊಂಡು ಕ್ರಿಸ್ತ ನಂಬಿಕೆಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕೆ ವಿನಃ ಚಿಕ್ಕ ಚಿಕ್ಕ ವಿಷಯಗಳಿಗೋಸ್ಕರ, ಅತ್ಯಲ್ಪವಾದಂತ ಸಂಗತಿಗಳಿಗೋಸ್ಕರ ಏನಾಗ್ಬಾರ್ದು, ಅವರು ತುಂಡು ಆಗ್ಬಾರ್ದು. ಸಭೆಗಳು ತುಂಡು ಆಗ್ಬಾರ್ದು. ಹಾಗಾಗಿ ಪರಿಸ್ಥಿತಿಗಳಿದ್ದಾವೆ. ಚಿಕ್ಕ ವಿಷಯಗಳಿಗೆ ಬ್ರದರ್ ಅವತ್ತೇನೋ ಹಂಗಂದ್ರು, ಅವ್ರು ಯಾಕೋ ನನ್ನ ಮಾತಾಡ್ಸಲಿಲ್ಲ ಬ್ರದರ್, ಅದಕ್ಕೆ ನಾನು ನೆಕ್ಸ್ಟ್ ವಾರ ನಾನು ಸಂಡೇ ಚರ್ಚಿಗೆ ಬರಲ್ಲ ಬ್ರದರ್. ಏನಿದು? ಸಭೆ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು, ಚರ್ಚ್ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು, ದೇವ್ರಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ವಿ, ಕ್ರಿಶ್ಚಿಯಾನಿಟಿ ಅಂತಂದ್ರೆ ಏನಂತ ಆಲೋಚನೆ ಇಲ್ಲ. ಇದು ಬಹಳ ಅಪಾಯಕರವಾದಂತ ಆಲೋಚನೆಗಳು. ಎಲ್ಲಿಗೆ ನಮ್ಮ ನಿತ್ಯ ಜೀವಕ್ಕೆ ಅಪಾಯಕರವಾದಂತ ಆಲೋಚನೆಗಳಿದಲ್ಲ. ಸೊ ಹಾಗಾಗಿ ಇವತ್ತು ಗ್ರಂಥಕರ್ತನು ಇಬ್ರಿಯರಿಗೆ ತಿಳಿಸ್ತಾ ಇದ್ದಾನೆ. ಆ ಮಾತು ಇವತ್ತು ನಮಗೂ ಕೂಡ ಅನ್ವಯ ಆಗುತ್ತೆ. ಇಷ್ಟಕ್ಕೂ ನಾವು ಯಾರು ಅನ್ನುವಂಥದ್ದನ್ನ ಆಲೋಚನೆಯಲ್ಲಿ ನಾವು ಮಗ್ನರಾಗಿರ್ಬೇಕು. ನಮ್ಮನ್ನು ಕರೆದಂತ ಆತನು ಯಾರು ಎಂಬುದಾಗಿ ತಿಳ್ಕೊಂಡಿರ್ಬೇಕು. ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರುವಂತಹ ಪ್ರಯತ್ನದೆಲ್ಲ ಮುಂದಕ್ಕೆ ಸಾಗ್ಬೇಕು ಅಂತ ಹೇಳ್ತಾರೆ. ಸೊ ಇನ್ನು ಕ್ರಿಸ್ತ ನಂಬಿಕೆಯಿಂದ ಯಾಕೆ ಬೆಳಿತಾರೆ ಅನ್ನೋದಕ್ಕೆ ಒಂದನೇ ಕಾರಣ ಬಂದ್ಬಿಟ್ಟು ಶರೀರ ಸಂಬಂಧವಾದಂತಹ ಕಷ್ಟಗಳಿಂದ, ಹಿಂಸೆಗಳಿಂದ ಕ್ರಿಸ್ತ ನಂಬಿಕೆಯಿಂದ ಬಿಟ್ಟು ಹೋಗುವುದಕ್ಕೆ ಅವಕಾಶಗಳಿದಾವೆ ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನ ಹೇಳ್ತಾ ಇದ್ದೇನೆ. ನಂಬರ್ 1. ನಂಬರ್ 2, ಯಾಕೆ ನಾವು ಬಿಟ್ಟು ಹೋಗ್ತೀವಿ, ಸಭೆನ ಯಾಕೆ ಬಿಟ್ಟು ಹೋಗ್ತೀವಿ ಅಂತಂದ್ರೆ ಇಬ್ರಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯ, ಇಬ್ರಿಯೂಸ್ ಚಾಪ್ಟರ್ 10 ವರ್ಸ್ 25. ಇಬ್ರಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡೋದ್ರಿಂದ ಇದನ್ನು ಮತ್ತಷ್ಟು ಮಾಡ್ರಿ ಅಂತ ಹೇಳ್ತಾನೆ. ಅಂದ್ರೆ ಯಾವಾಗ ಬಿಟ್ಟು ಹೋಗ್ತಾನೆ ಮನುಷ್ಯ ಅಂತಂದ್ರೆ ಸಭೆಯಾಗಿ ಕೂಡಿಕೊಂಡು ಬರುವುದನ್ನ ರೂಢಿಯಾಗಿ ಬಿಟ್ಬಿಟ್ರೆ. ಏನೋ ಬೈ ಎಮರ್ಜೆನ್ಸಿ 1 ವೀಕ್ ಏನೋ ಬರಕ್ಕಾಗಿಲ್ಲ, ಅಥವಾ ಒಂದು 2 ವೀಕ್ಸ್ ನಾನೆಲ್ಲೋ ಹಾಲಿಡೇಗೋಸ್ಕರ ನಮ್ಮ ನೇಟಿವ್ ಪ್ಲೇಸ್ಗೋ ಮತ್ತೊಂದು ವರ್ಕ್ ನಿಮಿತ್ತವಾಗಿ ಮತ್ತೊಂದು ಮಗದೊಂದು 1 ವಾರ 2 ವಾರ ಅಂತಂದ್ರೆ ನೋ ಪ್ರಾಬ್ಲಮ್, ಸಮಸ್ಯೆ ಏನಿಲ್ಲ. ಅದ್ರ ರೂಢಿಯಾಗಿ ಬಿಟ್ಟರೆ ಏನಾಗ್ತದೆ? ಕ್ರಿಸ್ತ ನಂಬಿಕೆಯಿಂದ ಏನಾಗ್ತೀನಿ, ನಾನು ಬಿದ್ದೋಗ್ತೀನಿ. ಸಹವಾಸ ಇಲ್ಲ. ಮತ್ತೆ ನನ್ನ ಸಹವಾಸ ಯಾವ್ದ್ರಲ್ಲಿ ಇರ್ತದೆ? ಲೋಕದಲ್ಲಿ ಇರ್ತದೆ. ಲೋಕ ನನ್ನ ಸುಮ್ಮನೆ ಬಿಡ್ತದ? ಸೊ ನನ್ನನ್ನು ಗ್ರಾಬ್ ಮಾಡ್ಕೊಳ್ತದೆ, ಎಳ್ಕೊತದೆ, ನನ್ನನ್ನು ಎಳ್ಕೊತದೆ. ಅಲ್ಲೇ ಯಾಕೆ ಹೋಗ್ತಿದ್ದಿ, ಬಾ ಇಲ್ಲೇ ಇರು, ನಿನ್ಗೇನ್ ಬೇಕು ನಾನೆಲ್ಲ ಕೊಡ್ತೀನಿ, ನಿನ್ನ ಕಣ್ಣಿಗೆ ಏನ್ ಬೇಕು, ನಿನ್ನ ಶರೀರಕ್ಕೆ ಏನ್ ಬೇಕು, ನಿನ್ನ ದೇಹಕ್ಕೆ ಆಹಾರ ಏನ್ ಬೇಕು ಎಲ್ಲವನ್ನು ನಾನು ಕೊಡ್ತೀನಿ, ಬಾ ಆರಾಮಾಗಿರು, ಸುಖ ಪಡು, ಸಂತೋಷದಿಂದಿರು ಅಂತೇಳಿ ನನ್ನನ್ನು ಎಳೆದು ಇಟ್ಕೊಂಡ್ಬಿಡ್ತದೆ. ಮತ್ತೆ ಇಲ್ಲಿಗೆ ಹೋಗಿ ಬಿಡೋದಿಲ್ಲ. ಹಾಗಾಗಿ ಯಾಕೆ ಬಿದ್ದೋಗ್ತೀನಿ ಕ್ರಿಸ್ತ ನಂಬಿಕೆ ಅಂತಂದ್ರೆ ಸಭೆಯಾಗಿ ಕೂಡಿಕೊಳ್ಳುವುದನ್ನು ರೂಢಿಯಾಗಿ ಬಿಟ್ಬಿಟ್ರೆ ಕ್ರಿಸ್ತ ನಂಬಿಕೆಯಿಂದ ನಾನು ಬಿದ್ದೋಗ್ತೀನಿ, ದೇವರಿಂದ ನಾನು ದೂರ ಆಗ್ತೀನಿ, ನಿತ್ಯತ್ವವನ್ನು ಕಳ್ಕೊಳ್ಳುವಂತ ಅವಕಾಶ ನನಗಿರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕರ್ತನ ಪ್ರತ್ಯಕ್ಷತೆ ಇದು ಸಮೀಪಿಸುತ್ತಾ ಬರ್ತದೆ ಅಂತ ಹೇಳಿ ತಿಳಿದ್ಬಿಟ್ಟು ನೀವು ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಮತ್ತಷ್ಟು ಮಾಡ್ರಿ ಅಂತ ಹೇಳ್ತಾರೆ. ಮತ್ತಷ್ಟು ಮಾಡ್ರಿ, ಸಭೆಯಾಗಿ ಕೂಡಿಕೊಂಡು ಬರುವುದನ್ನ ಏನ್ ಮಾಡ್ಬೇಕಂತೆ? ಮತ್ತಷ್ಟು ಮಾಡ್ರಿ. ಸಭೆಯಾಗಿ ಕೂಡಿಕೊಂಡು ಬರೋದ್ರಿಂದ ಏನಾಗುತ್ತೆ? ಸಭೆಯಾಗಿ ಕೂಡಿಕೊಂಡು ಬರೋದ್ರಿಂದ ಏನಾಗುತ್ತೆ? ಒಬ್ರಿಗೊಬ್ರು ಎಚ್ಚರಿಕೆಯನ್ನು ಹೊಂದ್ಕೊಳ್ತೀವಿ. ನಿಜವಾಗ್ಲೂ ನಾನು ಇವತ್ತು ಈ ಸ್ಥಾನದಲ್ಲಿ ಇವತ್ತು ದೇವರು ನನ್ನ ಮುಂದುವರಿಸ್ತಾ ಇದ್ದಾನೆ ಅಂತಂದ್ರೆ ದೇವರು ನನ್ನನ್ನು ಪರ್ಫೆಕ್ಟ್ ಮಾಡುವಂತ ರೀತಿಯಲ್ಲಿ ಸಭೆ ಮುಖಾಂತರ ನನ್ನನ್ನು ಎಚ್ಚರಿಸ್ತಾ ಇದ್ದಾನೆ. ಸಭೆ ಮುಖಾಂತರ ನನ್ನನ್ನು ಕರೆಕ್ಷನ್ ಮಾಡ್ತಾ ಇದ್ದಾನೆ. ಮಗನೇ ನೀನ್ ಹೆಂಗ್ ಮಾಡ್ತಾ ಇದ್ಯಾ, ನೀನ್ ಹಿಂಗ್ ಮಾಡ್ತಾ ಇದ್ಯಾ, ಇದು ತಪ್ಪು ಮಗನೇ, ಸರಿಯಾಗಿ ತಿದ್ದುಕೋ. ಸಭೆ ಮುಖಾಂತರ ನನ್ನನ್ನು ಎಚ್ಚರಿಸ್ತಾ ಇದ್ದಾನೆ. ಸಭೆಯಾಗಿನ ನಾನು ಬರ್ಲಿಲ್ಲ ಅಂತಂದ್ರೆ ಎಚ್ಚರಿಕೆಯಲ್ಲಿ ನೋಡ್ಕೊಳ್ತೀನಿ ನಾನು. ಈಗ ನನ್ನ ಮನೇಲೇ ಕೂತ್ಕೊಂಡು ನಾನು ರೊಟ್ಟಿ ಮುರಿದಂತ ಇಟ್ಕೊಳ್ಳಿ, ನನ್ನ ಮಕ್ಕಳು ನನಗೇನ್ ಕರೆಕ್ಷನ್ ಮಾಡ್ತಾರೆ? ಅಯ್ಯೋ ಪಪ್ಪ ಆತನಿಗೇನ್ ಕರೆಕ್ಷನ್ ಮಾಡೋಣ ನಾನು? ಇಲ್ಲಿ ಸಭೆ ಫೀಲಿಂಗ್ಸ್ ಬರಲ್ಲ. ಏನ್ ಬರ್ತದೆ ಅಲ್ಲಿ ಮನೇಲಿ ಕೂತ್ಕೊಂಡಾಗ? ತಂದೆ ತಾಯಿ ಮಕ್ಕಳು ಅನ್ನೋ ಒಂದ ಈ ಫಿಸಿಕಲ್ ರಿಲೇಷನ್ಸ್ ಹೈಲೈಟ್ ಆಗ್ತದೆ ಹೊರತಾಗಿ ಸ್ಪಿರಿಚುವಲ್ ರಿಲೇಷನ್ ಅನ್ನುವಂಥದ್ದು ಹೈಲೈಟ್ ಆಗಲ್ಲ. ಅಲ್ಲಿ ಹೈಲೈಟ್ ಆಗಲ್ಲ. ಏನೋ ಒಂದು ಸಮಸ್ಯೆ ಬಂತು ಅಂತ ಇಟ್ಕೊಳ್ಳಿ, ಚರ್ಚಲ್ಲಿ ಏನೋ ಒಂದು ಸಮಸ್ಯೆ ಇತ್ತು,
ನಮ್ಮಪ್ಪ ಬರಲ್ಲ, ನಾನು ಬರಲ್ಲ. ಇದಲ್ಲ ನಮ್ಮಪ್ಪಂದು ಸಮಸ್ಯೆ ಏನಿದೋ ನನಗೆ ಗೊತ್ತಿಲ್ಲ, ನಮ್ಮಪ್ಪನ ಪರಿಸ್ಥಿತಿ ಏನಿದೋ ನನಗೆ ಗೊತ್ತಿಲ್ಲ. ಮತ್ತೆ ಇದಕ್ಕೆ ಮಕ್ಕಳ ಹಾಕ್ಬೇಕು. ಇದು ಹಿಂಗಾದ್ರೆ ವಾಕ್ಯಾನುಸಾರವಾಗಿರುವಂತಹ ಒಂದು ಸಭೆಯಾಗಿರುವುದಕ್ಕೆ ಸಾಧ್ಯ ಇಲ್ಲ ಪ್ರೇರಕ. ಅದಕ್ಕೆ ಯೇಸು ಕ್ರಿಸ್ತನು ಏನ್ ಹೇಳ್ತಾನೆ, ನಾನು ಸಮಾಧಾನವನ್ನು ಹುಟ್ಟಿಸೋದಕ್ಕೆ ಬಂದನೆಂದು ನೆನೆಸಬೇಡ್ರಿ, ನಾನು ಖಡ್ಗ ಹಾಕೋದಕ್ಕೆ ಬಂದಿದ್ದೀನಿ, ಬೆಂಕಿ ಹಾಕಕ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ಏನು? ಒಂದು ಮನೆಯಲ್ಲಿ ತಂದೆಗೂ ತಾಯಿಗೂ ಮಗಳಿಗೂ ತಂದೆಗೂ ಅತ್ತೆಗೂ ಸೊಸೆಗೂ ನನ್ನ ನಿಮಿತ್ತವಾಗಿ ಏನಾಗುತ್ತೆ, ಭೇದ ಆಗುತ್ತೆ ಅಂತ ಹೇಳ್ತಾನೆ. ಆಲೋಚನೆಗಳು ಎಲ್ರದ್ದು ಒಂದೇ ಆಗಿರಲ್ಲ. ಆತ್ಮ ಸಂಬಂಧವಾದಂತಹ ಜೀವಿತದಲ್ಲಿ ಮಗ ಅತ್ಯಂತ ಆಸಕ್ತರಾಗಿ ಮುಂದುವರಿತಾ ಇದ್ರೆ, ತಂದೆ ಲೌಕಿಕವಾದಂತಹ ವಿಚಾರಗಳಲ್ಲಿ ಮುಳುಗಿಕೊಂಡು ಆತ್ಮ ಸಂಬಂಧವಾದಂತಹ ವಿಷಯಗಳನ್ನ ತಳ್ಳಿ ಕ್ರಿಸ್ತ ನಂಬಿಕೆಯನ್ನ ದ್ವೇಷಿಸುವಂತಹ ಒಂದು ಅವಕಾಶಗಳ ಪರಿಸ್ಥಿತಿಗಳು ಏರ್ಪಟ್ಟಾಗ ಅಲ್ಲಿ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಗಳು ಉಂಟಾಗ್ತವೆ. ಹಾಗಾಗಿ ಸಮಸ್ಯೆಗಳು ಯಾಕೆ ಬರ್ತಾ ಇದಾವೆ? ಆ ಸಮಸ್ಯೆಗಳು ಅಷ್ಟು ಬಲವಾಗಿದಾವ ಕ್ರಿಸ್ತ ನಂಬಿಕೆಯಿಂದ ನನ್ನನ್ನು ಅಗಲಿಸೋದಕ್ಕೆ. ಆ ಸಮಸ್ಯೆಗಳ ಬಲವಾಗಿದೆ ಅಂತಂದ್ರೆ ಕ್ರಿಸ್ತನ ರಕ್ತದ ಬಲ ಕಡಿಮೆ ಅಂತ ಅರ್ಥ. ಇಲ್ಲ ಬ್ರದರ್, ಉದಾಹರಣೆಗೆ ಬ್ರದರ್ ಸುನಿಲ್ ಅವರು ಏನೋ ಬ್ರದರ್ ಏನ್ ಬ್ರದರ್ ನೀವು ಅವತ್ತು ಹಂಗ ಅಂದ್ಬಿಟ್ರಿ ಬ್ರದರ್, ನನ್ ಬರಲ್ಲ ಹೋಗಿ ಬ್ರದರ್ ಅಂದ್ರಂತ ಇಟ್ಕೊಳ್ಳಿ. ಈಗ ಸುನಿಲ್ ಬ್ರದರ್ಗೆ ಅವ್ರಿಗೆ ಬರಲ್ಲ ಅನ್ನುವುದಕ್ಕೆ ಪರಿಣಾಮ ಪ್ರಭಾವ ಬೀರಿದ ಯಾವ್ದಂದ್ರೆ ನನ್ನ ಮಾತುಗಳು ಏನಾಗಿದೆ, ಅವ್ರಿಗೆ ಹರ್ಟ್ ಆಗಿದೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡಲ್ಲ, ಅವರು ಬರಲ್ಲ. ಸೊ ಕ್ರಿಸ್ತನ ಮಾತು ಏನಾಗಿದೆ ಅಲ್ಲಿ ಲೆಕ್ಕಕ್ಕಿಲ್ದಂಗೆ ಆಗಿದೆ. ಲೆಕ್ಕಕ್ಕಿಲ್ದಂಗೆ ಹೌದು. ನಮ್ಮ ಮನೇಲಿ ಆಗಲ್ವಾ, ಜಗಳ ಆಗಲ್ವಾ, ಮನೇಲಿ ಅಸಮಾಧಾನಗಳಾಗಲ್ವಾ? ಆಗದೆ ಬಿಟ್ಬಿಡ್ತೀವ. ನೀನ್ ಹೋಗಿ ಇವತ್ತು ಆ ಮನೆಗೆ ಹೋಗ್ಬಿಡು, ನಾನು ಈ ಮನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತೀವ? ಇಲ್ವಲ್ಲ. ಸ್ವಲ್ಪ ಹೊತ್ತಿರ್ತದೆ, ಅಸಮಾಧಾನ ಅನ್ನೋದು ಇರ್ತದೆ. ಮತ್ತೆ ಸಂಜೆ ಆದ ತಕ್ಷಣ ಏನಾಗುತ್ತದು, ಮತ್ತೆ ಕೂಡಿ ಬರ್ತದೆ. ನಾವು ಜಗಳ ಆಡ್ತೀವಪ್ಪ, ನಾವು ಮುನ್ಸ್ಕೊಡ್ತೀವಿ. ನಾನು ಮುನ್ಸ್ಕೊಡ್ತೀನಿ, ಮನೆಯಲ್ಲಿ ಇರುವಂತ ಮಕ್ಕಳು ನನ್ನ ಪತ್ನಿಯವರೆಲ್ಲ ಮುನ್ಸ್ಕೊಡ್ತಾರೆ. ಅದು ಹಂಗೆ ಇರಲ್ಲ. 1 day 2 day ಮತ್ತೇನಾಗುತ್ತದು, ಮತ್ತೆ ಬಂದ್ಬಿಡ್ತದೆ. ಮತ್ತೆ ಶರೀರ ಸಂಬಂಧವಾದ ಜೀವಿತನ ಹಿಂಗಿರ್ಬೇಕಾದ್ರೆ ಮತ್ತೆ ಆತ್ಮ ಸಂಬಂಧವಾದ ಜೀವಿತ ಅದಕ್ಕಿಂತ ಎಷ್ಟೋ ಶ್ರೇಷ್ಠ ಅಲ್ವಾ? ಆಲೋಚನೆ ಮಾಡ್ಬೇಕಾಗಿದೆ ಪ್ರೇರೆ. ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ಏನೋ ಒಂದು ಇದು ಒಂಥರ ಒಂದು ಸಂಪ್ರದಾಯ ಚರ್ಚಿಗೆ ಹೋಗಿ ಬರೋದು ಅನ್ನುವಂಥದ್ದು ಒಂದು ಸಂಪ್ರದಾಯ ತರ ಆಗ್ಬಿಟ್ಟಿದೆ ಅಷ್ಟೇ. ಚರ್ಚ್ಗೆ ಹೋಗ್ಲಿಲ್ಲ ಅಂತಂದ್ರೆ ನನಗೇನೋ ಕೆಟ್ಟದಾಗ್ಬಿಡ್ತದೆ, ಚರ್ಚ್ಗೆ ಹೋಗ್ಲಿಲ್ಲ ಅಂತಂದ್ರೆ ನಾನೇನೋ ಕಳ್ಕೊಂಡ್ಬಿಡ್ತೀನಿ ಅನ್ನುವಂಥ ಫೀಲಿಂಗ್ಸ್ ಏನೋ ರೈಟೇ. ಆದ್ರೆ ಅದು ವಾಕ್ಯಾನುಸಾರವಾದಂತ ಫೀಲಿಂಗ್ ಆಗಿರ್ಬೇಕು. ಅದು ಸಭೆಗೆ ಹೋದ್ರೆ ನನ್ಗೆ ಏನ್ ಲಾಭ, ಸಭೆಗೆ ಹೋಗ್ಲಿಲ್ಲ ಅಂದ್ರೆ ಏನ್ ಲಾಭ, ಏನ್ ನಷ್ಟ ಅನ್ನುವಂತ ಆಲೋಚನೆ ನಮ್ಗಿರ್ಬೇಕು. ಸೊ ಹಾಗಾಗಿ ಕ್ರಿಸ್ತ ನಂಬಿಕೆಯಿಂದ ಮನುಷ್ಯ ಯಾಕೆ ಬಿದ್ದೋಗ್ತಾನೆ ಅಂತಂದ್ರೆ, ಸಭೆಯಾಗಿ ಕೂಡಿಕೊಳ್ಳುವುದನ್ನ ರೂಢಿಯಾಗಿ ಬಿಟ್ಟುಬಿಟ್ರೆ ಏನಾಗ್ತಾನೆ, ಮನುಷ್ಯ ದಿನಕ್ಕೆ ಕ್ರಿಸ್ತ ನಂಬಿಕೆಯಿಂದ ಬಿದ್ದೋಗ್ತಾನೆ ಅಂತ ಬಿದ್ದೋಗ್ತಾನೆ. ಅದಕ್ಕಾಗಿ ಕ್ರಿಸ್ತನ ಪ್ರತ್ಯಕ್ಷತೆ ದಿನವೂ ಸಮೀಪಿಸುತ್ತಾ ಬರ್ತದೆ ಅಂತ ಹೇಳಿ ತಿಳಿದ್ಬಿಟ್ಟು ನೀವು ನೋಡೋದ್ರಿಂದ ಇದನ್ನು ಮತ್ತಷ್ಟು ಮಾಡ್ರಿ, ಇನ್ನೂ ಹೆಚ್ಚಾಗಿ ಕೊಟ್ಕೊಳ್ರಿ ಸಭೆಯಾಗಿ. ಸಭೆ ಮುಗಿದ ತಕ್ಷಣ ಪಟ ಅಂತೇಳಿ ಯಾಕೆ ಅವ್ರು ಹೋಗ್ಬಿಡೋದಲ್ಲ ಮನೆಗೆ. ಸಭೆ ಕೂಡಿಕೊಂಡು ಬರೋದು ಏನಕ್ಕೆ ಅಂತಂದ್ರೆ, ಬ್ರದರ್ ಹೇಗಿದ್ದೀರಿ, ಒಂದು ವಾರಗಳ ನಿಮ್ಮ ಆತ್ಮ ಸಂಬಂಧವಾದಂತ ಜೀವಿತ ಹೇಗೆ ಕಳೀತು, ಭೌತಿಕವಾದಂತಹ ಜೀವಿತವನ್ನು ನಿರ್ವಹಿಸುವುದಕ್ಕೆ ಬೇಕಾದಂತಹ ಅನ್ನ ನೀರು ವಸತಿ ವಸ್ತ್ರ ಆರೋಗ್ಯ ಭಾಗ್ಯ ಕುಟುಂಬ ಕ್ಷೇಮಗಳನ್ನ ನೀವು ಯಾವ ರೀತಿ ಮೈಗೂಡಿಸ್ಕೊಂಡ್ರಿ, ಯಾವ ರೀತಿ ಕಷ್ಟಪಟ್ರಿ, ನೀವು ನಿಮ್ ಭೌತಿಕ ಬದುಕು ಹೇಗಿದೆ, ಆತ್ಮ ಸಂಬಂಧವಾದಂತ ಜೀವಿತ ಹೇಗಿದೆ. ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ, ಬ್ರದರ್ ನನ್ನ ಸಮಸ್ಯೆ ಹೀಗಿದೆ, ನಿಮ್ಗೋಸ್ಕರ ಪ್ರಾರ್ಥನೆ ಮಾಡಿ. ಇದು ಸಭೆಗೆ ಕೂಡಿಕೊಂಡು ಬರುವಂತದ್ದು, ಇದು ಫೆಲೋಶಿಪ್. ಅದು ಬಿಟ್ಬಿಟ್ಟು ನಾನು ರಮೇಶ್ ಬ್ರದರ್ ಇಬ್ಬರು ಹೋಗ್ಬಿಟ್ಟು ಸಪರೇಟ್ ಆಗಿ ನಿಂತು ಬಿಟ್ಟು ಅವ್ರಿಬ್ಬರೇ ಮಾತಾಡ್ಕೊಂಡು ಬಿಟ್ರೆ, ಇನ್ನು ಮಿಕ್ಕಿದವ್ರು ಯಾರು ಮಾತಾಡ್ಸಿಲ್ಲ, ಇನ್ನು ಮಿಕ್ಕಿದವ್ರ ಜೊತೆಗೆ ನನ್ನ ಫೆಲೋಶಿಪ್ ಅಷ್ಟೊಂದು ಇಲ್ಲ ಬ್ರದರ್, ಇವ್ರಿಗೆ ನನಗೆ ತುಂಬಾ ಇಷ್ಟ ಅಂತಂದ್ರೆ ಅದಲ್ಲ, ಅದು ವಾತಾವರಣ ಅಲ್ಲ, ಸಭೆ ವಾತಾವರಣ ಅಲ್ಲ. ಬಿದ್ದೋಗ್ತವೆ ಸಭೆಗಳು, ಗುಂಪಾಗಿ ತುಂಡಾಗಿ ಚೆದರೋಗ್ಬಿಡ್ತವೆ. ನಾವೆಲ್ಲರೂ ಕ್ರಿಸ್ತನ ರಕ್ತ ಸಂಬಂಧಿಗಳಾಗಲ್ಲ, ಕ್ರಿಸ್ತನ ರಕ್ತದಲ್ಲಿ ಕೊಂಡುಕೊಳ್ಳಲ್ಪಟ್ಟಂತವ್ರು. ಹಾಗೆ ಪರಿಸ್ಥಿತಿ ಇವು. ಯಾಕೆ ಸಭೆಯಾಗಿ ಕೂಡಿಕೊಂಡು ಬರ್ಬೇಕು ಅಂತಂದ್ರೆ, ಒಬ್ಬರನ್ನೊಬ್ಬರು ಪರಸ್ಪರ ಆದರ ಪ್ರೋತ್ಸಾಹಗಳನ್ನು ಹೊಂದಬೇಕು. ಆಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್, ಸಭೆಗಳಲ್ಲಿ ಯಾವುದೇ ರೀತಿಯಾದಂತಹ ವ್ಯಕ್ತಿಗತವಾದಂತಹ ಕೊಳ್ಳುವಿಕೆಯ ಆರ್ಥಿಕ ಚಟುವಟಿಕೆಗಳನ್ನ ಹೊಂದಿರಬಾರ್ದು. ಸಭೆಯಿಂದ ಯಾಕೆ ಬಿದ್ದೋಗ್ತಾನೆ ಮನುಷ್ಯ ಅಂತಂದ್ರೆ, ಫೈನಾನ್ಷಿಯಲ್ ಆಗಿ ವ್ಯವಹಾರಗಳನ್ನು ಇಟ್ಕೋಬಾರ್ದು. ವ್ಯವಹಾರ ಬೇರೆ, ಧರ್ಮ ಕಾರ್ಯ ಬೇರೆ. ಈಗ ಸಹೋದರ ನಾನು ಕಷ್ಟದಲ್ಲಿದ್ದೀನಿ ಅಂತಂದ್ರೆ ಬ್ರದರ್ ಹತ್ರ ಹೋಗಿ, ಬ್ರದರ್ ಒಂದು 1,000 ರೂಪಾಯಿ ಕೊಡಿ, ನನ್ನ ಕಷ್ಟ ಇದೆ ಅಂತ ನಾನು ಕೇಳಿದಂತ ಇಟ್ಕೊಳ್ಳಿ.
ಬ್ರದರ್ 1,000 ರೂಪಾಯಿ ನನಗೆ ಕೊಟ್ಬಿಟ್ಟು, ಬ್ರದರ್ ನಾನು ಇದನ್ನ ಇನ್ಮೇಲೆ ಕೇಳಲ್ಲ, ಇದು ನನ್ನಲ್ಲಿರುವಂತ ದುಡ್ಡು, ನಾನು ಕಷ್ಟದಿಂದ ಸಂಪಾದನೆ ಮಾಡಿದಂತ ದುಡ್ಡು, ಇದನ್ನ ತಗೊಂಡು ನಿಮ್ಮ ಕೊರತೆಗಳನ್ನ ನೀಗಿಸ್ಕೊಂಡು ನೀವು ಚಂದವಾಗಿರ್ರಿ, ನಿಮ್ಗೆ ಒಳ್ಳೇದಾದ್ರೆ ಅದನ್ನ ವಾಪಸ್ ಕೊಡಿ, ಇಲ್ಲ ಅಂತಂದ್ರೆ ಬೇಡ, ಇದರಿಂದ ನಮ್ಮ ಒಂದು ಸಂಬಂಧಗಳು ಹಾಳಾಗೋದು ಬೇಡ ಅನ್ನುವಂತ ಒಂದು ಆಲೋಚನೆಯಿಂದ ಕಾರ್ಯಕ್ರಮ ನಡಿಬೇಕು ಹೊರತಾಗಿ ವ್ಯವಹಾರಗಳು ನಡಿಬಾರ್ದು. ಏನ್ ನಡಿಬಾರ್ದು? ವ್ಯವಹಾರಗಳು ನಡಿಬಾರ್ದು. ಬ್ರದರ್ ನಮ್ಮ 10,000 ರೂಪಾಯಿ ಇಸ್ಕೊಡ್ತೀನಿ, ತಿಂಗಳಿಗೆ ಎಷ್ಟು ನಾನು 2 ಹತ್ರ ಇಸ್ಕೊಟ್ಟಿದ್ದೀನಿ, ಅದು ನಂದೇನೋ ಇಸ್ಕೊಟ್ಟಿದ್ದಾನೋ, ಅದು ನೆಕ್ಸ್ಟ್ ಸೆಕೆಂಡ್ರಿ, ಅದು 3% ಆಗುತ್ತೆ, 4% ಆಗುತ್ತೆ. ಈ ವ್ಯವಹಾರಗಳು ಎಲ್ಲಿರಬಾರ್ದು? ಇವು ಚರ್ಚಲ್ಲಿ ಇರಬಾರ್ದು. ಅವಾಗ ಏನಾಗುತ್ತೆ ಅಂತಂದ್ರೆ ಸಭೆ ಬಿದ್ದು ಹೋಗುವಂತ ಅವಕಾಶ ಬರ್ತದೆ. ಇವು ಇರಬಾರ್ದು. ಅದಕ್ಕೆ ಹೇಳ್ತಾನೆ ಗ್ರಂಥಕರ್ತನು ರೋಮಾಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ದೇವಜನರು ನಡ್ಕೊಳ್ಬೇಕಾದಂತ ರೀತಿ ಏನಂತ ಹೇಳ್ತಾ ಅಲ್ಲಿ ಏನ್ ಹೇಳ್ತಾ ಅಂತಂದ್ರೆ, ಒಬ್ಬರು ಮತ್ತೊಬ್ಬರ ಭಾರವನ್ನು ಏನ್ ಮಾಡ್ಬೇಕಂತೆ? ಒತ್ತುಕೊಳ್ಬೇಕು ಅಂತ ಹೇಳ್ತಾರೆ. ಒಬ್ಬರು ಮತ್ತೊಬ್ಬರ ಭಾರವನ್ನ ಒತ್ಕೊಳ್ಬೇಕು ಅಂದ್ರೆ ಇದು ಎಲ್ರಿಗೂ ಅನ್ವಯ ಆಗುತ್ತಾ? ಒಬ್ಬರಿಗೆ ಅನ್ವಯ ಆಗುತ್ತಾ? ಎಲ್ರಿಗೂ ಅನ್ವಯ ಆಗುತ್ತೆ. ಅಂದ್ರೆ ನಾನು ಮೆಂಟಲಿ, ನಾನು ಮಾನಸಿಕವಾಗಿ ನಾನು ಯಾವ ರೀತಿ ಸಿದ್ಧನಾಗಿರ್ಬೇಕಂತಂದ್ರೆ, ನನ್ನ ಸಹೋದರನ ಭಾರವನ್ನು ಒತ್ಕೊಳ್ಳೋದಕ್ಕೆ ನಾನು ಸಿದ್ಧನಾಗ್ಬೇಕು, ನಾನು ದುಡಿಬೇಕು, ನಾನು ಕಷ್ಟಪಡ್ಬೇಕು, ನನ್ನ ಆದಾಯದ ಸಂಪನ್ಮೂಲಗಳನ್ನ ಅಭಿವೃದ್ಧಿಗೊಳಿಸಬೇಕು. ಏನಕ್ಕೋಸ್ಕರ ಅಂತಂದ್ರೆ ನನ್ನ ಸಹೋದರನ ಭಾರವನ್ನು ಒತ್ಕೊಳ್ಬೇಕು ಅಂತೇಳಿ ಪ್ರತಿಯೊಬ್ಬರಲ್ಲೇ ಆಲೋಚನೆ ಬಂದ್ಬಿಟ್ರೆ ಸಮಸ್ಯೆಗಳೇ ಇರಲ್ವಾ? ಅಲ್ಲಿ ಆರ್ಥಿಕ ಸಂಬಂಧವಾದಂತ ಕೊರತೆಗಳೇ ಇರಲ್ವಲ್ಲ. ಸೊ ಈ ರೀತಿಯಾದಂತಹ ಒಂದು ಆಲೋಚನೆಯನ್ನು ಹೊಂದಿಕೊಂಡಿದ್ದಾಗ ಸಭೆ ಸ್ಟ್ರಾಂಗ್ ಆಗಿ ಮುಂದಕ್ಕೆ ಹೋಗ್ತದೆ. ಇಲ್ಲಾಂತಂದ್ರೆ ಬಿದ್ದೋಗ್ತವೆ, ಸಭೆಗಳು ಬಿದ್ದೋಗ್ತವೆ. ಹಾಗಾಗಿ ಪ್ರಿಯರೇ, ಸಭೆ ಅಂತಕ್ಕಂಥದ್ದು ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂಥ ಒಂದು ಶ್ರೇಷ್ಠವಾದಂತ ಯೋಜನೆ. ಅದಕ್ಕೆ ಸಭೆ ಅಂತಂದ್ರೆ ದೇವರ ಮನೆ, ದೇವರ ಕುಟುಂಬ ಅಂತ ಹೇಳ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತಾನೆ, ದೇವರ ಆಲಯವು ಪವಿತ್ರವಾದದ್ದು ಅಂತ ಹೇಳ್ತಾನೆ. ಆ ಆಲಯವು ನೀವೇ ಅಂತ ಹೇಳ್ತಾನೆ. ಯಾವನಾದ್ರೂ ದೇವರ ಆಲಯವನ್ನು ಕೆಡಿಸಿದ್ರೆ ನಾನು ಅವನನ್ನು ಕೆಡಿಸ್ತೀನಿ ಅಂತ ಹೇಳ್ತಾನೆ. ಅಂತಂದ್ರೆ ದೇವರು ಎಷ್ಟು ಕಳಕಳಿ ಕಾಳಜಿಯನ್ನ ಸಭೆ ಮೇಲೆ ಇಟ್ಟಿದ್ದಾನೆ ಅನ್ನೋದನ್ನ ಆಲೋಚನೆ ಮಾಡಬೇಕು ಪ್ರಿಯರೇ. ಹಾಗಾಗಿ ಯಾರು ದೇವರು ನಮ್ಮನ್ನು ಕರೆದಂತಾತನು ಯಾರು, ನಾವು ಯಾರು ಅನ್ನುವಂತ ಒಂದು ತಿಳುವಳಿಕೆ ಆಲೋಚನೆ ನಮ್ಮಲ್ಲಿ ಇಲ್ಲ ಅಂತಂದ್ರೆ ನಾವು ನಿತ್ಯತ್ವವನ್ನು ಸ್ವತಂತ್ರಿಸಿಕೊಳ್ಳುವುದರಲ್ಲಿ ವಿಫಲರಾಗುವಂತದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹಗಳಿರಲ್ಲ ಪ್ರಿಯರೇ. ಅದಕ್ಕೆ ಆಲೋಚನೆ ಮಾಡೋಣ. ದೇವರು ಕೊಟ್ಟಂತ ಆಯುಷ್ಕಾಲವನ್ನ, ಅವಕಾಶವನ್ನು ಬಳಸಿಕೊಂಡು ನನ್ನನ್ನು ಕರೆದಂತ ದೇವರು ನಂಬಿಗಸ್ತನಾಗಿರೋದ್ರಿಂದ ನಾನು ಒಂದು ವೇಳೆ ಅಪನಂಬಿಕಸ್ತನಾದ್ರೂ ಕೂಡ ನನ್ನನ್ನು ಕರೆದಂತ ದೇವರು ನಂಬಿಗಸ್ತನ ಎಂಬುದಾಗಿ ನಾವು ಆಲೋಚಿಸಿ ನಂಬಿ ದೇವರ ವಾಕ್ಯದ ಪ್ರಕಾರ ಜೀವಿತಗಳನ್ನು ತಿದ್ದಿಕೊಂಡು ಮುಂದುವರಿಯುವಂತ ಪ್ರಯತ್ನದಲ್ಲಿ ನಾವು ಸಾಗಬೇಕು ವಿನಃ ಲೋಕ ಸಂಬಂಧವಾದಂತಹ ಆಲೋಚನೆಗಳನ್ನು ಹೊಂದಿಕೊಂಡು ದೇವರ ಶಾಶ್ವತವಾದಂತಹ ಆಲೋಚನೆಯಲ್ಲಿರ್ತಕ್ಕಂತಹ ಸಭೆಯ ವಿಷಯದಲ್ಲಿ ನಾವು ತಾತ್ಸಾರದಿಂದ ನಡ್ಕೊಳ್ಬಾರ್ದು. ಸಭೆ ದೇವರ ಅನಾದಿ ಸಂಕಲ್ಪದಲ್ಲಿರ್ತಕ್ಕಂಥ ಒಂದು ಯೋಜನೆ ಇದು. ಹಾಗಾಗಿ ಸಭೆ ವಿಷಯದಲ್ಲಿ ನಾವು ಬಹಳ ಜಾಗೃತೆಯಿಂದ ಇದ್ದುಕೊಂಡು ಸಭೆಯ ವಿಷಯದಲ್ಲಿ ದೇವರ ಚಿತ್ತಕ್ಕನುಸಾರವಾದಂತ ಆಲೋಚನೆಯನ್ನು ಹೊಂದಿದವರಾಗಿದ್ದುಕೊಂಡು ನೀತಿಗನುಸಾರವಾದಂತಹ ಕಾರ್ಯಕ್ರಮಗಳನ್ನು ನಡೆಸ್ತಾ ಸತ್ಕ್ರಿಯೆಗಳನ್ನು ನಡೆಸುವುದರಲ್ಲಿ ಆಸಕ್ತರಾದಂತಹ ದೇವಜನರಾಗಿ ಮುಂದಕ್ಕೆ ಸಾಗೋಣ ಎಂಬುದಾಗಿ ನನ್ನನ್ನು ಎಚ್ಚರಿಸಿಕೊಂಡು ನಿಮ್ಮನ್ನು ಎಚ್ಚರಿಸಿ ಈ ವಾಕ್ಯ ಭಾಗನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ರಿಗೂ ವಂದನೆಗಳು.